ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 9ನೇ ತಾರೀಕು ಏಪ್ರಿಲ್ 2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಸಂಜೆ 5:45 ನಂತರ ಅಷ್ಟಮಿ, ಪೂರ್ವಾಷಾಢ ನಕ್ಷತ್ರ, ಪರಿಗ ಯೋಗ, ಭವಕರಣ ಬರ್ತಕ್ಕಂಥದ್ದು. ನಾಳೆ ಕಾಲಾಷ್ಟಮಿ ಕೂಡ ಇವತ್ತು ಸಂಜೆಯಿಂದಲೇ ಆರಂಭ ಆಗುತ್ತೆ. ಎಲ್ಲೋ ಅಲ್ಲಿ ಇಸ್ರೇಲಲ್ಲಿ ಹೈ ಅಲರ್ಟ್, ಇರಾನ್ನಲ್ಲೂ ಹೈ ಅಲರ್ಟ್. ಇವತ್ತೇ ಸರ್ವನಾಶ ಮಾಡಿಬಿಡ್ತೇವೆ ಅನ್ನತಕ್ಕಂಥ ಭಾವಾರ್ಥದಿಂದ ಬೆದರಿಕೆಗಳು, ಇನ್ನೊಂದು ಏನು ದಾಂಗುಡಿಯೋ ಅಂತ. ನಮಗೆ ಎಲ್ಲೋ ದೂರ ಆಗ್ತಿದೆ ಬಿಡಿ ಗುರುಗಳೇ ಅನ್ಬೇಡಿ. ನೋಡಿ, ಇವತ್ತು ಆಗ್ತಿರೋ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಪ್ರಭಾವ. ಬರೀ ಒಂದು ಗ್ಯಾಸು, ಬರೀ ಒಂದು ಟ್ರಾನ್ಸ್ಪೋರ್ಟ್, ಇವೆರಡು ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಲ್ಲ ಅಲ್ಲೋಲ ಕಲ್ಲೋಲವೇ. ಇಲ್ಲಿ ಏನು ಮಾಡೋಣ ಮಕ್ಕಳೇ ಹೇಳಿ? ಭಗವಂತನ ಪ್ರಾರ್ಥನೆ. ಅದಕ್ಕೆ ನಮ್ಮ ವೈದಿಕತೆಯಲ್ಲಿ ಯಾವ ದೇಶದಲ್ಲೂ ಹೇಳಿಕೊಡದ ಒಂದು ಅದ್ಭುತವಾದಂಥ ಸಂಕಲ್ಪ ಹೇಳ್ಕೊಟ್ಟಿದೆ. ಧರ್ಮರಾಯರಿಗೆ ಕೃಷ್ಣರು ಹೇಳ್ತಕ್ಕಂಥ ಮಾತು, ಯಾವ ಲಕ್ಷಣಗಳು ಇದ್ದರೆ ವಿಜಯ ಪ್ರಾಪ್ತಿಯಾಗುತ್ತೆ. ಭೀಷ್ಮರು ಕೂಡ ಇದನ್ನೇ ದುರ್ಯೋಧನನಿಗೂ ಹೇಳ್ತಕ್ಕಂಥದ್ದು. ಅವನು ಪಾಲಿಸೋಲ್ಲ, ಧರ್ಮರಾಯರು ಪಾಲಿಸ್ತಾರೆ. ನಾವು ಅದಕ್ಕೆ ಇಷ್ಟೆಲ್ಲ ಒತ್ತಡಗಳು, ದೇಶ ವಿದೇಶ ಸುತ್ತಮುತ್ತ ಎಲ್ಲ ಕಡೆ ಅನಾಹುತಗಳ ಸರಮಾಲೆ ಆಗ್ತಿದ್ರೆ ನಾವು ಸ್ವಲ್ಪ ನಮ್ಮಲ್ಲಿ ಕಿತ್ತಾಡ್ಕೋತಿದ್ದೀವಿ. ಭಾಷೆ, ಇನ್ನೊಂದು ಎಲೆಕ್ಷನ್ನು, ಈ ಒಂದು ಅಟ್ಟಹಾಸ, ಅಬ್ಬರ, ಬೇರೆ ಬೇರೆ ಮಾತಾಡ್ಕೊಳ್ತಿದ್ದೇವೆ ವಿನ ಅಂತ ಒಂದು ಅನಾಹುತದ ಬಾಗಿಲು ಬಂದಿಲ್ಲ. ಬಟ್ ಭಯ ಅದೇ ಬಂದಿರೋದು. ಇದು ಏನಾದರೂ ಈ ಹುಚ್ಚಾಟಿಕೆ, ಮಂಗಾಟಿಕೆ ಏನಾದರೂ ಆಗಿಬಿಡ್ತು, ಖಂಡಿತ ಅಳಿಸಿ ಹೋಗತಕ್ಕಂಥ ಪ್ರಭಾವ, ಮಾನವ ಕುಲಕ್ಕೆ, ಸಾಮಾನ್ಯರಿಗೆ ಬೆಂಕಿ ಹಚ್ಚತಕ್ಕಂಥ ಪ್ರಭಾವ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ವಿಜಯ ಪ್ರಾಪ್ತಿಗೆ ಈ ಲಕ್ಷಣಗಳು. ಯಾಕೆ ಗೆಲ್ಲೋದಿಲ್ಲ ಗುರುಗಳೇ? ತುಂಬಾ ಜನ ಕೇಳೋದು, ನಾವು ಯಾಕೆ ಗೆಲ್ತಿಲ್ಲ, ನಾವು ಯಾಕೆ ಸಾಧಿಸ್ತಿಲ್ಲ? ತುಂಬಾ ಜನಕ್ಕೆ ಅದರ ಅವಗಾಹನೆ ಇಲ್ಲ. ನಮಗೆ ಮಾತ್ರ ಯಾಕೆ ವಿಜಯ ಪ್ರಾಪ್ತಿ ಇಲ್ಲ? ವಿಜಯ ಲಕ್ಷ್ಮಿ. ನೀವು ಮಾಡುವ ಕೆಲಸದಲ್ಲಿ ಸತ್ಯವಿದ್ದರೆ ಯದಾ ಸತ್ಯಂ ಅಂತ ಹೇಳ್ತಾರೆ ಕೃಷ್ಣರು. ಸತ್ಯವಿದ್ದರೆ ನಿನ್ನನ್ನು ಎಲ್ಲಿದ್ದರೂ ವಿಜಯಲಕ್ಷ್ಮಿ ಹುಡುಕಿ ಬರುತ್ತದೆ. ನಿನ್ನ ಕೆಲಸದಲ್ಲಿ ನೀನು ಸತ್ಯವಾಗಿದ್ದೀಯ. ನೀನು ಮಾಡ್ತಿರೋ ಯಾವ ಕೆಲಸ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಗಂಡನಾಗಿ, ಹೆಂಡತಿಯಾಗಿ, ಮಿತ್ರನಾಗಿ, ಬಂಧುವಾಗಿ, ಯಜಮಾನನಾಗಿ, ಸೇವಕನಾಗಿ, ನೀವು ನಿಮ್ಮ ಕೆಲಸದಲ್ಲಿ ಅಂಥದ್ದೊಂದು ಸತ್ಯ ಹಿಡಿದಿಟ್ಕೊಂಡಿದ್ದೀರಾ, ಸತ್ಯವಾಗ್ಲೂ ಮಾಡ್ತಿದ್ದೀರಾ. ಆ ಸತ್ಯ ಅಂದ್ರೇನೆ ನಿಮ್ಮ ಹೃದಯದಲ್ಲಿದೆ. ನಾನಿವತ್ತು ಈ ಕೆಲಸ. ಮಕ್ಕಳಾಗಿ ಏನ್ ನಿಮ್ಮ ಕೆಲಸ? ಎದೊಳೋದು, ಒಂದು ಪುಟ್ಟ ಸ್ನಾನ, ಮೈಗೊಂದು ತಾಲೀಮ್ ಕೊಡೋದು, ಆಮೇಲೆ ಅಚ್ಚುಕಟ್ಟಾಗಿ ಕುಳಿತುಕೊಂಡು ಓದೋದು, ತಿನ್ನೋದು, ಒಂದು ಸ್ವಲ್ಪ ಆಡೋದು, ಮಲಗು. ಇಷ್ಟೇ ನಿಮ್ಮ ಸತ್ಯ. ನಿಮ್ಗೆ ಯಾಕೆ ವಿಜಯಲಕ್ಷ್ಮಿ ಪ್ರಾಪ್ತಿ ಆಗೋಲ್ಲ ಹೇಳಿ?
ವರ್ಷ ಪೂರ್ತಿ ಆಡ್ಕೊಂಡಿದ್ದು ಬಿಟ್ರಿ ರೀಲ್ಸು, ಇನ್ಸ್ಟಾಗ್ರಾಮು, ಅದರಲ್ಲಿ ಇಷ್ಟು ಸ್ಟಾರ್ ಬಂದರೆ ಇನ್ನೊಂದು ಬಂದರೆ ಇದು ಯಾವುದೋ ಹುಚ್ಚಾಟಿಕೆ, IPLಗಳು ನೋಡ್ತಾ, ಕ್ರಿಕೆಟ್ ನೋಡ್ತಾ, ಬೆಟ್ಟಿಂಗು, ಟ್ರೇಡಿಂಗು. 11-12ನೇ ವಯಸ್ಸಿಗೆ ಟ್ರೇಡಿಂಗ್ ಹುಚ್ಚು. ಏನು ಕಲಿಬೇಕು ಈ ವಯಸ್ಸಿಗೆ ಅನ್ನತಕ್ಕಂಥದ್ದಿಲ್ಲ. ಯಾವುದನ್ನು ತಿಳ್ಕೋಬೇಕು ಅನ್ನೋದಿಲ್ಲ, ತಿಳಿಯಲಾರದ್ದೆಲ್ಲ ಹೋಗಿ ಮಾಡ್ತಾ ಕೂತ್ಕೊಳ್ಳೋದು. ಜಸ್ಟ್ ಗಾಟ್ ಅಡಿಕ್ಟೆಡ್ ಟು ಸಮಥಿಂಗ್ ಎಲ್ಸ್. ಗಂಡನಿಗೆ ಒಳ್ಳೆ ಸತ್ಯವಂತರಾಗಿ ಆತನಿಗೆ ಏನಿಷ್ಟ, ಆತನ ಜವಾಬ್ದಾರಿಗೆ ನೀವು ಬೆನ್ನು ಕೊಟ್ಟು ನಿಂತಿದ್ದೀರಾ, ಊರುಗೋಲಾಗಿ ನಿಂತಿದ್ದೀರಾ, ಬೆನ್ನೆಲುಬಾಗಿ ನಿಂತಿದ್ದೀರಾ? ಹೇಳಿ. ಮಣಿಪೂರಕ ಚಕ್ರ ಅಂತ ಹೇಳ್ತಾರೆ. ನಿಂತಿದ್ದೀರಾ? ಇಲ್ಲ. ಇನ್ನೆಲ್ಲಿ ನಡೆಯೋದು ಕುಟುಂಬ? ಇಲ್ಲ, ಹೆಂಡತಿಗೆ ಗಂಡನಾಗಿ ನಿಮ್ಮ ಸತ್ಯವಂತಿಕೆಯಿಂದ ನೀವು ನಡ್ಕೊಂಡಿದ್ದೀರ, ತರೋದು, ಕೊಡೋದು, ಮಾಡೋದು ಇಲ್ಲ. ಎಲ್ಲೋ ಪಾರ್ಟಿಗೆ ಹೋಗೋದು, ಎಲ್ಲೋ ಸುತ್ತೋದು, ಎಲ್ಲೋ ಇನ್ನೊಂದು ಮಾಡ್ಕೊಳ್ಳೋದು, ಆಲ್ಮೋಸ್ಟ್. ಎಲ್ಲಿ ನಿಮಗೆ ವಿಜಯ ಪ್ರಾಪ್ತಿ ಆಗುತ್ತೆ? ಎಲ್ಲಿ ಆಗುತ್ತೆ ಹೇಳಿ? ವಿಜಯ ಲಕ್ಷ್ಮಿ ಬೇಕು ಎಂದರೆ ಮೊದಲು ಹೇಳುವುದೇ ಕೃಷ್ಣರು ಯಥಾ ಸತ್ಯಂ. ಪ್ರತಿ ನಿತ್ಯ, ಪ್ರತಿ ಕ್ಷಣ ನೀವು ನಿಮ್ಮ ಕೆಲಸದಲ್ಲಿ ಸತ್ಯವಂತರಾಗಿದ್ದೀರಾ, ತೃಪ್ತಿಪಡಿಸಿದ್ದೀರಾ ಯಜಮಾನನಾಗಿ. ಈಗ ನನಗೆ ನಿಮ್ಮನ್ನು ತೃಪ್ತಿಪಡಿಸೋದೇ ಕೆಲಸ, ನಿಮ್ಮಲ್ಲಿರೋ ಚೈತನ್ಯವನ್ನು ಹೊರಗಡೆ ತೆಗೆಯೋದೇ ಕೆಲಸ. ನನಗೆ ಈಗಲೂ ನೆನಪಿದೆ, ನನ್ನ ಗುರುಗಳು ರಾಹು ಲಗ್ನ, ಒಬ್ಬರು ಆರುದ್ರ ಲಗ್ನ, ಮಿಥುನ ಲಗ್ನ. ಗುರುದಶೆಯಲ್ಲಿ ರಾಹು ಭುಕ್ತಿ ಬರುತ್ತೆ. ಟಿವಿನಲ್ಲೇ ಹೇಳ್ತಾರೆ, ನಾವು ಚರ್ಚೆಗಳು, ಗುರುಗಳೇ ಹಿಂಗಿದೆಯಲ್ಲ, ಆರುದ್ರ ಲಗ್ನ ರಾಹು ಭುಕ್ತಿಗೆ ಬಂತು ಅಂದ್ರೆ ಅವಘಡವೇ. ರಾಹು ಗುರುದಶೆಯಲ್ಲಿ ರಾಹು ಭುಕ್ತಿಯಲ್ಲಿ ಅಂತರ್ಭುಕ್ತಿ ಕೂಡ ರಾಹು ಬಂದುಬಿಟ್ಟಿದೆ. ಯಾಕೋ ಇದೆಲ್ಲೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಸುಂಟ್ರ ಗಾಳಿ ಆಗ್ಬಿಡುತ್ತೆ, ಇಡೀ ದೇಹಕ್ಕೆ ವ್ಯಾಪಿಸ್ಬಿಡುತ್ತೆ. ಅಲ್ಲೊಂದು ಗುಟ್ಟಾಗ್ಬಿಡುತ್ತೆ, ಸಾವೇ ಗುಟ್ಟಾಗುತ್ತೆ ಈ ದೊಡ್ಡ ವ್ಯಕ್ತಿದು. ಯಾಕೋ ಉಳಿಯೋ ಹಾಗೆ ಕಾಣೋಲ್ಲ. ಡಿಸೆಂಬರ್ 8 ಅಂದ್ರೆ ಹೆಚ್ಚು, ಡಿಸೆಂಬರ್ 5ಕ್ಕೆ ಚೆಕ್ಮೇಟ್ ಆಗ್ಬಿಡುತ್ತೆ ಅಂತ ನಮ್ಮ ಚರ್ಚೆಗಳು. ಗುರುಗಳು ಅದನ್ನೇ ಹೇಳ್ತಾರೆ, ರಿಸರ್ಚ್ ಇಟ್ ಹ್ಯಾಪನ್ಸ್. ಡಿಸೆಂಬರ್ 5ಕ್ಕೆ ತೀರ್ಕೊಂಡಿದ್ದಾರೆ ಅಂತ. ಅದಕ್ಕೆ ಮೊದಲೇ ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು. ರಾಹು ಅಲ್ವಾ, ಗುಪ್ತ. ನಾವು ಓದಬಹುದಷ್ಟೇ. ಅದಕ್ಕೆ ಹೇಳುದು, ಲಕ್ಷ್ಮೀ ಪ್ರಾಪ್ತಿಗೆ, ಸರಸ್ವತಿ ಪ್ರಾಪ್ತಿಗೆ ಆ ತಾಯಿ ವಾಗ್ದೇವಿ ನೋಡಿಸ್ಬೇಕಷ್ಟೇ. ನಾವಿಟ್ಟ ಡೇಟು, ನಾವಿಟ್ಟ ಮುಹೂರ್ತ ಎಲ್ಲ ಆಗಿಬಿಟ್ರೆ ಅದು ಬೇರೆಯೇ. ನಂಬಲ್ಲ. ಆ ದೊರೆಸಾನಿ ಡಿಸೆಂಬರ್ 5ಕ್ಕೆ ತೀರ್ಕೋತಾರೆ. ಜಯಲಲಿತಾ ಇವತ್ತು ಎಲೆಕ್ಷನ್ ನಡೀತಿದೆ. ಅಮ್ಮ, ಎಲ್ಲದರ ಮೇಲೂ ಅಮ್ಮ ಅನ್ನತ್ತಿತ್ತು. ಇವತ್ತಿಗೂ ನನಗೆ ತುಂಬ ಆತ್ಮೀಯರು, ಅವ್ರ ಕುಟುಂಬದಲ್ಲಿ ಒಬ್ಬರು ಡಾಕ್ಟರ್ ಆಗಿದ್ದಾರೆ. ಇನ್ನೊಬ್ರು ತುಂಬ ಆತ್ಮೀಯರು, ಅವ್ರ ಕುಟುಂಬದಲ್ಲಿ ಒಂದು ಕಿಡ್ನಿ ಸರ್ಜರಿ ಆಗಿದೆ. ಈ ಎರಡರ ಹಿಂದ್ಗಡೆ ಮೂಲ ವಿರಾಟ್ ಸ್ವರೂಪ ಅಮ್ಮನೇ. ರಾಹು ಲಗ್ನ ನೋಡಿ, ಆ ಗುಟ್ಟು ಬದುಕಿನ ಜೀವನ ಪರ್ಯಂತ ನೋಡ್ಲಿಕ್ಕೆ ಮಾತ್ರ ಆ ಗಾಂಭೀರ್ಯವೇ. ಒಳಗಡೆ ತಿಂದ ನೋವು, ಆ ರಾಹು ಪ್ರಭಾವ ಇತ್ತೀಚಿನ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಿದೆ. 4, 13, 22, 31 ಅಂತ ಹುಟ್ಟಿರೋದೇ ರಾಹು ಲಗ್ನ, ಆರುದ್ರ ಲಗ್ನಂ, ಮಿಥುನ ಲಗ್ನ. ಅನುಭವಿಸಿದ ನೋವು, ಒದ್ದಾಟ, ಎಳೆದಾಟ, ಆ ಗೆದ್ದುಕೊಂಡು ಬಂದಂಥದ್ದು, ಅದನ್ನು ತಟ್ಕೊಳ್ಳೋದು, ಎದುರಿಸೋದು, ಎಲ್ಲವನ್ನು ಒಂಟಿಯೇ ಎಲ್ರಿಗೂ ನಿಲ್ತು. ಎಲ್ಲರೂ ಅನುಭವಿಸಿದ್ರು, ಎಲ್ಲರೂ ಸಿಕ್ಕಾಬಿಟ್ಟೆ. ಆಕೆ ಜೊತೆಲಿದ್ದಂಥ ಶಶಿಕಲಾ ಅಂತೂ ಕೇಳಲೇಬೇಡಿ. ಅದು ಎಷ್ಟು ಸ್ವತ್ತುಗಳು ಮಾಡಿಕೊಂಡ್ರು, ತಾನೇ ಅಧಿನೇತಿ ಆಗಬೇಕು ಅನ್ನುವಷ್ಟರ ಮಟ್ಟಕ್ಕೆ ಏನೇನೋ ತಂತ್ರಗಾರಿಕೆ. ಇವತ್ತೆಲ್ರಿಗೂ ಹೋಗಿ ನಿಂತು ಈಗ ಎಲೆಕ್ಷನ್ಗೆ ಮತ್ತೆ ನಿಂತಿದೆ. ಆಯಮ್ಮನೂ ಒಂದು ತನ್ನದೇ ಒಂದು ಪಾರ್ಟಿ, ಅದು ಇದು ಅಂತ ಮಾಡ್ತಕ್ಕಂಥ ಒಂದು ಪ್ರಭಾವ. ಆವತ್ತು ನೋಡಿ, ಆ ಲಕ್ಷ್ಮೀ ಕಾರಕತ್ವಕ್ಕೆ ಹೇಳ್ತಾರೆ. ಇದನ್ನು ತಿಳ್ಕೊಂಡಿದ್ದಿದ್ರೆ ಮೊದಲೇ ಬಿಡಿ ಗುರುಗಳೇ, ನಾವೇನು ಗೊತ್ತಾ, ಎಲ್ಲ ಆದ್ಮೇಲೆ ಹೋಗೋದು, ಎಲ್ಲ ಆದ್ಮೇಲೆ ನೋಡೋದು. ಮೊನ್ನೆ ಕೂಡ ಒಂದು ಮದುವೆ ಹೇಳಿ ಕಳಿಸಿದೆ, ನಿಧಾನ ಮಾಡಿ. ಏನಂತ ಆತರ, ಏನಂತ ಸೌಭಾಗ್ಯ ಬರುತ್ತೆ, ಲಕ್ಷ್ಮಿ ಹೊರಟೋಗುತ್ತೆ. ಈ ಲಕ್ಷ್ಮಿ ಕಣ್ಣೀರಿದೆ, ದುಡುಕಬೇಡಿ, ಸ್ವಲ್ಪ ಮಾತಾಡ್ಲಿ, ಹೊರಗಡೆ ಹೋಗ್ಲಿ. ಈ ಕಾಲಕ್ಕೆ ತಕ್ಕಂತೆ, ಆ ಕಾಲದಲ್ಲಿ ನಮ್ಗೊಂದು ನಿಶ್ಚಿತಾರ್ಥ, ಮಾತುಕತೆ, ತಾಂಬೂಲ
ತಟ್ಟೆ ಬದಲಾಯಿಸ್ಕೊಳ್ಳೋದು ಮಾಡಿಬಿಟ್ಟು ಹುಡುಗ ಹುಡುಗಿಯಲ್ಲಿ ಒಂದು ಅನುಬಂಧ, ಮಾತು, ಕುಟುಂಬ, ಸೌಕರ್ಯ, ಸಂಬಂಧ, ಅನುಬಂಧ ಎಲ್ಲ ತಿಳ್ಕೊಳ್ಳೋಕೆ ಒಂದಷ್ಟು ಸಮಯ ತಗೊಳ್ಳೋರು. ಒಂದು 30 ದಿನ, 60 ದಿನ, 90 ದಿನ ಅನ್ನತಕ್ಕಂಥದ್ದು. ಈಗ ನನ್ನ ಮಾತು ಕೇಳಿ ಅಂತ ಮಾಡಿಬಿಟ್ಟಿದ್ದಾರೆ. 3ನೇ ದಿನಕ್ಕೆ ಪ್ರಸ್ತ ಹೇಳಿದ್ದಾನೆ, ಕೇಳಿಲ್ಲ. ಮಂಚದಲ್ಲೇ ಕಣ್ಣೀರು. ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ವ, ಯಾರಿಗೆ ಶೃಂಗಾರ ಸಿಂಗಾರ ಹೊಡೆಯುತ್ತೆ ಅನ್ನತಕ್ಕಂಥದ್ದು ನಿನ್ನೆ ಸಂಚಿಕೆಯಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾನೆ. ತುಂಬಾ ಜನ ಕಮೆಂಟ್ಸು ಹಾಕಿದ್ದೀರಾ, ಧನ್ಯವಾದ. ಮಾಡೋಲ್ಲ. ಒಂದು ಬಿಕ್ಕಿ ಹುಡುಗ ಸಮಸ್ಯೆ ಗುರುಗಳೇ, ಹುಡುಗ ಹೀಗೆ ಮಾಡ್ದ ಗುರುಗಳೇ. ನಾನು ಹೇಳಿದ್ನಲ್ಲಮ್ಮ, ಏನಕ್ಕಂತ, ಇಲ್ಲ ಅವ್ರು ಬಲವಂತ ಮಾಡಿಬಿಟ್ರು, ಇಲ್ಲ ಅವರು ಆಗ್ಬಿಡೋಣ ಅಂತ ಹೇಳಿದ್ರು. ಸರಿ, ಯಾವ ರಾಜ್ಯ ಕಟ್ಟಿಬಿಟ್ರಿ? ಈಗ ನಮ್ಮ ಮಗು ನಿಂತು ಬಿಟ್ಟಿದೆ, ನಮ್ಮ ಲಕ್ಷ್ಮಿ ನಿಂತು ಬಿಟ್ಟಿದೆ, ಕಣ್ಣೀರಾಗ್ತಾ ನಿಂತು ಬಿಟ್ಟಿದೆ. ಇದನ್ನು ತಡಿತೀರಾ? ತಾಯಿಗಿಲ್ಲದ ಕುಟುಂಬ ಸುಖ ಮಗಳಿಗೆಲ್ಲಿಯದು ಅಂತ 1,00,000 ಬಾರಿ ಹೇಳಿದ್ದಾನೆ. ಇಲ್ಲ, ಅಣ್ಣನೇ ಮನೇಲಿ ನಿಂತಿಲ್ಲ, ಒಡೆದೋಗಿ ನಿಂತಿದ್ದಾನೆ. ಇನ್ ತಮ್ಮ ನಿಲ್ತಾನ? ವಿಪರೀತ ಆಸೆ ಪಡೋ ಗಂಡು ನೆಮ್ಮದಿಯಾಗಿರುವುದಿಲ್ಲ. ಇನ್ನೊಬ್ರು ಬರ್ತಾರೆ, ಗುರುಗಳೇ ಹೇಳ್ದಾಗ ಆಗಿದೆ, ಸಾಲಗಾರ ಆಗ್ತಾನಪ್ಪ ಇವನು, ಸುರುಳಿ ಸುತ್ತಿಟ್ಕೋತಾನೆ, ಕೆಲಸಕ್ಕೆ ಸೇರಿ 3 ತಿಂಗಳಿಗೆ 30 ಲಕ್ಷ ಸಾಲ ಮಾಡ್ತಾನೆ, ಬಲವಂತ ಮಾಡಿ ಮನೆ ತಗೋತಾನೆ. ಗುರುಗಳೇ ನೀವು ಹೇಳ್ದಾಗೆ ಇವನ್ ಜೀವನನೇ ಹೇಗೆ ಹೇಳಿ? ಇಲ್ಲ, ಕೇಳಲ್ಲ ಗುರುಗಳ, ಬಿಟ್ಟು ಇನ್ನೇನ್ ಮಾಡ್ತೀರಾ? ಕೇಳಲ್ಲ, ಮಾಡೋಲ್ಲ. ಅದಕ್ಕೆ ಹೇಳೋದು, ಕೃಷ್ಣರು ಹೇಳಿಕೊಟ್ಟಂಥದ್ದನ್ನ ಮಾಡಿದ್ದಕ್ಕೆ ಧರ್ಮರಾಯರಿಗೆ ಸದಾ ಸತ್ಯ. ತನ್ನ ಕರ್ತವ್ಯ, ನಿಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಿಂದ ನೀವು ಹೋಗುತ್ತಿದ್ದೀರಾ, ಮಾಡುತ್ತಿದ್ದೀರಾ. ಒಂದು ಕೆಲಸಗಾರ ನೀವು, ಯಜಮಾನ ಹೇಳೋವರೆಗೂ ಕಾಯೋದಾ? ನನ್ನ ಕೆಲಸ ಏನು, ನನ್ನ ಜವಾಬ್ದಾರಿ ಏನು, ನನಗೆ ಕೊಟ್ಟಿರೋ ಒಂದು ರೆಸ್ಪಾನ್ಸಿಬಿಲಿಟಿ ಏನು? ಗಂಡನಾಗಿ, ಯಜಮಾನನಾಗಿ, ಸೇವಕನಾಗಿ ಇದು ನೀವು ಮಾಡುತ್ತಿದ್ದೀರಾ? ಇಲ್ಲ. ಸುಂಟರ ಗಾಳಿಯ ಸುಂಟರ ಗಾಳಿಯ ಇನ್ನೇನಾಗುತ್ತೆ ಹೇಳಿ? ಬದುಕು ಅಲ್ಲೊಂದು ಅಲ್ಲೋಲ ಕಲ್ಲೋಲ. 2ನೇದು ಹೇಳ್ತಾರೆ, ಯಾವಾಗ ನೀವು ಸತ್ಯ ಅನ್ನತ ನಿಮ್ಮ ಕೆಲಸದಲ್ಲಿ ನೀವು ಆ ಸತ್ಯ ತೋರಿಸಿ, ತೃಪ್ತಿಯಿಂದ ಮಾಡಿ. ನಾನು ತೃಪ್ತಿ ಪಡಿಸಿದ್ದೇನೆ, ಆಟೋಮ್ಯಾಟಿಕಲಿ ಇಟ್ ಕಮ್ಸ್ ಬ್ಯಾಕ್. ಮಕ್ಕಳೇ, ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ ಲಕ್ಷ್ಮಿ. ನೀವು ಇಲ್ಲ, ಎದ್ರೆ ಸುಳ್ಳು, ಕೂತ್ರೆ ಸುಳ್ಳು, ಹೆಂಡತಿ ಹತ್ರ ಸುಳ್ಳು, ಗಂಡನ ಹತ್ರ ಸುಳ್ಳು, ಅತ್ತೆ ಹತ್ರ ಸುಳ್ಳು, ಜವಾಬ್ದಾರಿಗಳಲ್ಲಿ ಸುಳ್ಳು, ಯಜಮಾನನಾಗಿ ಸುಳ್ಳು, ಕೆಲಸಗಾರನಾಗಿ ಸುಳ್ಳು. ಇವತ್ತು ಈ ಬಲ, ಈ ಹೆಸರು, ಈ ಕೀರ್ತಿ, ಈ ಪ್ರತಿಷ್ಠೆ, ಎಲ್ಲೋ ಒಂದು ಅಲ್ಪ ಸತ್ಯ ನನ್ನಲ್ಲಿರಬಹುದೇನೋ. ನಾನು ಅದನ್ನು ಭಗವತಿ ಹತ್ರ ಹೇಳ್ಕೊತಿರ್ತೇನಮ್ಮ, ಒಂಚೂರು ಇರಬಹುದೇನೋ. ನಾವು ಮಾಡೋಲ್ಲ, ನಾವು ನಿಂತ್ಕೊಳ್ಳಲ್ಲ. ಇವತ್ತು ಇಷ್ಟು ಒಂದು ಸ್ಥಾಯಿಗೆ ಬರಲಿಕ್ಕೆ ಕಾರಣವೇ ಅದು. ಭಯ ನನಗೆ ನಿಮ್ಮ ಜೊತೆ ಮಾತಾಡುವಾಗ. ನಿಮಗೆ ಗೊತ್ತಿಲ್ಲ ಅಷ್ಟೆ, ಕರೆಕ್ಟಾಗಿ ಅವ್ರಿಗೆ ಗೈಡೆನ್ಸ್ ಮಾಡಿದ್ದೀನ, ಸತ್ಯ ನುಡಿದಿದ್ದೇನಾ, ಇರೋದನ್ನ ಹೇಳಿಬಿಟ್ಟಿದ್ದೇನಾ, ಇಲ್ಲದ ಆ ಪೂಜೆ ಇನ್ನೊಂದು ಇಲ್ಲ ಚೇಂಜ್ ಮಾಡ್ಬಿಡ್ತೇನೆ. ಖಂಡಿತ ನನ್ನ ಜೀವಮಾನದಲ್ಲಿ ಹೇಳಿಲ್ಲ. ಈ 30-35 ವರ್ಷಗಳ ಈ ಪಯಣದಲ್ಲಿ ಇಲ್ಲ. ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಪರವಾಗಿಲ್ಲ, ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಂತೂ ನನ್ನಿಂದ ಆಗ್ಲಿಕ್ಕೆ ಆದಷ್ಟು ಬಿಡೋದಿಲ್ಲ. ನೀವು ನಡೀರಿ ನಿಮ್ಮ ಕರ್ತವ್ಯ ನಿಷ್ಠೆಯಲ್ಲಿ. ನೀವು ಯಥಾಸತ್ಯಂ ನೀವು ನಿಮ್ಮ ವೃತ್ತಿಯಲ್ಲಿ ಬೆಳಿಗ್ಗೆ ಎದ್ದು ಮಾಡತಕ್ಕಂಥದ್ದು ಮಾಡಿ ನೋಡಿ. ಯಾಕೆ ಲಕ್ಷ್ಮಿ ನಿಮ್ಮ ಹಿಂದೆ ಬರುವುದಿಲ್ಲ? ಏನು ಯದಾ ಧರ್ಮ, ನಿಮ್ ಧರ್ಮ ನೀವು ಮಾಡಿದ್ದೀರಾ. ಧರ್ಮ ಅನ್ನೋದು ಬೇರೆ, ನ್ಯಾಯ ಅನ್ನೋದು ಬೇರೆ. ಧರ್ಮ ಯಾರಿಗ್ ಮಾಡೋದು? ನನ್ನ ಮನೆಯವರಿಗೆ. ಅಣ್ಣನಾಗಿ ಏನ್ ಮಾಡಿದ್ದೀರಿ? ಕರೆಕ್ಟ್ ಆಗಿದ್ದೀರಾ. ತಮ್ಮನಾಗಿ ಏನ್ ಮಾಡಿದಿರಿ? ಕರೆಕ್ಟ್ ಆಗಿದ್ದೀರಾ. ಅಕ್ಕನಿಗೆ ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಗಂಡನಾಗಿ, ಮಗನಾಗಿ ನಿಮ್ಮ ಧರ್ಮ ಮನೆಯಲ್ಲಿ ನಡೆಸಿಕೊಂಡಿದ್ದೀರಾ. ಮುಂದ್ಗಡೆ ಒಂದು ಮಾತು, ಹಿಂದ್ಗಡೆ ಒಂದು ಮಾತು. ಯಾವಾಗ ಅಕ್ಕ ಬಂದ್ಬಿಡ್ತಾಳೋ, ಮೊನ್ನೆ ಒಬ್ಬರ ಆತ್ಮೀಯರು, ನೀವು ನಂಬೋಲ್ಲ, 6 ಜನ ಸೋದರಿಯರು,
ಅವತ್ತೇ ಹೇಳಿದ್ದೆ, ಬರ್ಸ್ಕೊಳ್ಳಿ ರಾಯರೇ, ಕಣ್ಣೀರಾಗ್ತೀರಿ ಅಂತ. ಕೇಳಲಿಲ್ಲ. ಇಲ್ಲ, ನನ್ನ ಅಕ್ಕ ತಂಗಿರು 6 ಜನಕ್ಕೆ ಆಟೋ ಓಡಿಸಿ ಮದುವೆ ಮಾಡಿಸಿರೋದು. ಅಣ್ಣನಿಗೂ ಮದುವೆ ಮಾಡಿರೋದು, ನೆನ್ಪಿಟ್ಕೊಳ್ಳಿ. ಪುಣ್ಯಾತ್ಮ ಅಣ್ಣನಿಗೂ ಮದುವೆ ಮಾಡಿದ್ದಾನೆ, ತಮ್ಮನಿಗೆ ಮದುವೆ ಮಾಡಿದ್ದಾನೆ, 6 ಜನ ಸೋದರಿಯರಿಗೆ ಮದುವೆ ಮಾಡಿದ್ದಾನೆ. ಬೇಡ ಸಾರ್, ರಾಜು ಸಾರ್, ನಮ್ಮವ್ರು ಹಂಗೆಲ್ಲ ಆಗೋದಿಲ್ಲ ಅಂತ. ಕಡೆಗೆ 40 ದಾಟಿದ ಮೇಲೆ ಮದುವೆ, 40-42ಕ್ಕೆ. ಅಷ್ಟರಲ್ಲಿ ಒಂದ್ಸಲಿ ಒಂದು ಆಕ್ಸಿಡೆಂಟ್ ಆಗಿ ಕಾಲಕ್ಕೆ ಪೆಟ್ಟು, ಅಲ್ಲೊಂದು ಸಣ್ಣ ವಕ್ರ, ಯಾರೋ ಪುಣ್ಯಾತ್ಮರು ಹೆಣ್ಮಗು ಕೊಟ್ರು, ಮದುವೆ ಆಯ್ತು. ಇವತ್ತು ನೀವು ನಂಬೋಲ್ಲ, 8,000 ಅಡಿ ಜಾಗ ಇದೆ, ಹಿರಿಯರದ್ದು. ತಗೊಳ್ಳಿ. ಅಣ್ಣ, ತಮ್ಮ, 6 ಜನ ಸೋದರಿಯರು. ಒಬ್ಬೊಬ್ಬರಿಗೂ ಅವತ್ತಿನ ಕಾಲಕ್ಕೆ 1 ಲಕ್ಷದ ಮೇಲೆ ಖರ್ಚು ಮಾಡಿ ಮದುವೆ ಮಾಡಿರೋದು. ಇವತ್ತಿಗದು ಕಡಿಮೆ ಅಂದರು. ಲೀಸ್ಟ್ ಅಂದ್ರು 50 ಲಕ್ಷಕ್ಕೆ ಸಮಾನ, ಇನ್ನೂ ಲೀಸ್ಟ್ ಅಂದ್ರು 30 ಲಕ್ಷಕ್ಕೆ ಸಮಾನ. ಏನೋ ಕುತ್ಕೊಂಡು ಮಾತಾಡಿ ಒಂದಷ್ಟು ಕೊಡೋಣ. ನೀನ್ ನಿಂತಿದೀಯಾ, ಮಾಡಿದೀಯಾ, ಸಾಲ ಸೋಲ ಮಾಡಿ ರಾತ್ರಿ ಹಗಲು ಓಡಿ ಮಾಡಿ ದುಡಿದು ಎತ್ತಿಟ್ಟು ನನ್ನವ್ರು ಅಂತ ಜವಾಬ್ದಾರಿ ಕಟ್ಕೊಂಡು, ಇರ್ಲಣ್ಣ ನೀನೊಂದು 2,000 ಅಡಿ ಇಟ್ಕೊ, ನಮ್ಗೊಂದು 500 ಅಡಿ ದೊಡ್ಡವ್ರದೆ, ಹೆಣ್ಮಕ್ಳು ಒಂದು ಅರಿಶಿನ ಕುಂಕುಮಕ್ಕಂತಿರ್ಲಿ, ಇಲ್ಲ ಶ್ರಮವಾಗಿ ಹಂಚ್ಬೇಕು. ಎತ್ತ ತಾಯಿ ಕೂಡ ನನಗೂ ಒಂದು ಪಾಲ್ ಬಂದ್ಬಿಡ್ಬೇಕಪ್ಪ. ಈಗ ಲೆಕ್ಕ ಹಾಕೊಳ್ಳಿ, 2 ಅಣ್ಣ ತಮ್ಮಂದ್ರು, 6 ಜನ ಹೆಣ್ಮಕ್ಳು, 8 ಪ್ಲಸ್ ತಾಯಿ ಒಂದು 9, ಈತ ಒಂದು 10. 10 ಜನಕ್ಕೆ ಎಷ್ಟು ಬರುತ್ತೆ ಲೆಕ್ಕ ಹಾಕೊಳ್ಳಿ. 800 ಅಡಿ. 800 ಅಡಿನಲ್ಲಿ ಈ ಕಡೆ 3 ಅಡಿ, ಈ ಕಡೆ 3 ಅಡಿ ಬಿಟ್ಟು ಕಟ್ತೀನಿ ಅನ್ನೋದಾದರೆ ಏನ್ ಪ್ಯಾಸೇಜ್ ಉಳಿಯುತ್ತೆ, ಏನ್ ಮನೆ ಕಟ್ಕೋಬಲ್ಲ. ತನ್ನ ಬದುಕೀಗ ಇವತ್ತು 2 ಮಕ್ಕಳು ತಂದೆ. ಯಾರಿಗೂ ಅದೆಲ್ಲ ಇಲ್ಲ, ಅವೆಲ್ಲ ಇಲ್ಲ, ಆಗೋಲ್ಲ. ಅದರಲ್ಲಿ ಬೇರೆ ಅವತ್ತಿನ ಕಾಲಕ್ಕೆ ಒಂದು 30 ಲಕ್ಷ ಖರ್ಚು ಮಾಡಿ ಒಂದು 10 ವರ್ಷದ ಹಿಂದ್ಗಡೆನೆ ದೊಡ್ಡ ಮನೆ ಬೇರೆ. ಎಲ್ಲರೂ ಇರ್ಲಿ, ಬಂದೋಗೋರ್ಗೆಲ್ಲ ಅಂತ ಹೇಳ್ಬಿಟ್ಟು ಒಂದು 4 ರೂಮ್ಗಳು, ಇನ್ನೊಂದು ಬಾಡಿಗೆಗೆ ಬಿಟ್ಕೊಂಡು ಇರೋ ತರ. ನಾನು ಹೇಳ್ದೆ, ಅವತ್ತೇ ನಿನಗೆ ಬರೋದನ್ನ ಬರ್ಸ್ಕೊಳ್ಳೋ, ಮಾಡ್ಕೊಳ್ಳೋ. ಸ್ವಾಮಿ, ನೀನ್ ನೋವು ತಿಂತೀಯ, ನಿನ್ನ ಜಾತಕದಲ್ಲಿ ಗುರು ವಕ್ರ ಇದೆ, ತುಂಬಾ ದೊಡ್ಡ ನೋವು ತಿಂತೀಯ ಅಂತ. ಬಿಸಿ ತುಪ್ಪ ಇವತ್ತು ಕಕ್ಕಲಾರ, ನುಂಗಲಾರ, ಒಳಗಡೆ ಕೊರಗಿ ಶುಗರ್ ಆಗಿ 1-2 ಬೆರಳುಗಳು ತೆಗೆದಿದ್ದಾರೆ. ಯಾರ ಹತ್ರ ಈ ಧರ್ಮವನ್ನು ಹೇಳುವುದು, ಈ ಧರ್ಮಕ್ಕೆ ನಡೆದಿದ್ದಕ್ಕೆ ಹೇಳಿ. ಇವರಲ್ಲಿ ಯಾರಲ್ಲೂ ಇಲ್ಲ ಧರ್ಮ. ಈತ ಒಬ್ಬ ನಡ್ಕೊಂಡ. ಆವತ್ತು ಅದಕ್ಕೆ ಹೇಳ್ತಾರೆ ಯದಾ ಧರ್ಮ, ಮನೆಯವ್ರ ಹತ್ರ ಮಾಡ್ಬೇಕು. ಬಟ್ ಅವ್ರು ಅಧರ್ಮವಾಗಿ ನಡೆದುಕೊಳ್ಳುತ್ತಿರುವಾಗ ಹೋಗ್ರೋ, ಏನೋ ಮಾಡ್ಕೊಳ್ರು ಅಂತ ಎದ್ದು ಬಂದ್ಬಿಡ್ಬೇಕು. ಅಲ್ಲೇ ಸುರುಳಿ ಸುತ್ತಕೊಂಡು ಅವ್ರು ಧರ್ಮ ಮಾಡ್ತಾರೆ. ಧರ್ಮ ಖಂಡಿತ ಇಲ್ಲ. ಒಬ್ಬ ವ್ಯಕ್ತಿ ಇವತ್ತು ಕಲಿಯುಗಕ್ಕೆ ಧರ್ಮವಿಲ್ಲ. ಕುಟುಂಬದಲ್ಲಿ ಧರ್ಮ ಪಾಲನೆ ಮಾಡ್ಬೇಕಾದ್ರೆ ನಾವು ಮಾಡೋದೇನು ಗೊತ್ತಾ? ಹೊರಗಡೆ ಧರ್ಮ, ಪರೋಪಕಾರ ಧರ್ಮ. ಹೊರಗಡೆಯವ್ರಿಗಾದ್ರೆ ಬಿಟ್ಕೊಡ್ತೀವಿ, ನಮ್ಮ ಮನೆಯವ್ರಿಗೆ ಬಿಟ್ಕೊಡಲ್ಲ. ಮೊನ್ನೆ ಇನ್ನೊಬ್ಬ ಪುಣ್ಯಾತ್ಮ ಅಕ್ಕನಿಗೆ ಖಾಲಿ ಮಾಡಿಸೋಣ, ಅವನದ್ದಲ್ಲ. ತಂಗಿಗೆ ಖಾಲಿ ಮಾಡಿಸೋಣ, ಅವನದ್ದಲ್ಲ ಜಾಗ. ಅಪ್ಪನದ್ದು ಅಲ್ಲ, ಅವನದ್ದು ಅಲ್ಲ. ಯಾರೋ ಹಿರಿಯರು ಇದ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ, ಮೆಲ್ಲಗಿದು ನನಗಾಗುತ್ತೆ. ಎಲ್ಲಿ ಧರ್ಮ ನಿಲ್ಲುತ್ತೆ ಹೇಳಿ? ಇನ್ನೊಂದು ರೂಪದಲ್ಲಿ ಬಂದು ನಿಮ್ಮನ್ನ ಅಟಗಾಯಿಸುತ್ತೆ. ನೆನಪಿಟ್ಕೊಳ್ಳಿ. 4 ಜನ ಅಕ್ಕ ತಂಗಿರು ಇದ್ಕೊಂಡಿದ್ದಾರೆ, ಇದ್ಕೊಳ್ಳಿ ಬಿಡು, ನನಗೂ ಕೂಡ ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದಿಲ್ಲ. ಇವ್ರನ್ನೆಲ್ಲ ಕಳಿಸಿದ್ರೆ ಅದನ್ನ ಬಾಡಿಗೆಗೆ ಬಿಟ್ಟು ಒಂದಷ್ಟು ತಿನ್ಕೋದು. ಎಷ್ಟು ತಿನ್ಬಿಡ್ತಿದೆ? ಮೈಯೆಲ್ಲ ಕಾಯಿಲೆ. ಈಗ 2 ಬಾಳೆಹಣ್ಣು ತಿನ್ನಕ್ಕಾಗಲ್ಲ, ನೀವು ನಂಬಲ್ಲ. 4 ಬಾಳೆಹಣ್ಣು ಅಚ್ಚುಕಟ್ಟಾಗಿ ತಿಂದು ಅರಗಿಸ್ಕೊತೇನೆ. ಶುಗರ್ ಇರ್ಬೋದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ವರ್ಕೌಟು, ಯೋಗನೋ, ಧ್ಯಾನನೋ, ಕೆಲವೊಂದು ಕಷಾಯಗಳು, ಚೂರ್ಣಗಳು, ವಾಕಿಂಗು, ಬೇರೆ ಬೇರೆ ಆಸನಗಳು, ಈ ಥರದ್ರಲ್ಲಿ ಅದನ್ನ ಒಂದು ಶುದ್ಧವಾಗಿ ಒಂದಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ. ನಾನಾಗಿ ಮಾಡ್ಕೊಳ್ಳೋದು ಈ ಥರ ಒಂದೊಂದು ಸಮಯ ಟ್ರೈ ಮಾಡಿಬಿಡೋಣ. ಅದು ಅದರ ಧರ್ಮ ಮಾಡ್ತಿದೆ, ನಾನು ನನ್ನ ಧರ್ಮ. ಬ್ರೇಕಿಂಗ್ ಧರ್ಮ ಹೇಳ್ತಿದ್ದಲೇ, ಶುಗರ್ ಇದೆ, ಇಷ್ಟು ತಿನ್ನು, ಹಿಂಗೆ ತಿನ್ನು, ಪಚಬಾಳೆ ತಿನ್ಬೇಡ, ಅಚ್ಚುಕಟ್ಟಾಗಿ. ಪೊಂಗಲ್ ಮಾಡಿದ್ರಂತೂ ಡಬಲ್ ಹೊಟ್ಟೆ. ಸಿಹಿ ಪೊಂಗಲ್ ಬಂದ್ರೆ 4 ಹೊಟ್ಟೆ. ಎಣ್ಣೆ ಬದನೆಕಾಯಿ ಚಪಾತಿ ಬಂದ್ಬಿಡ್ತು ಅಂದ್ರೆ 8 ಹೊಟ್ಟೆ. ನನಗೆ 8 ಚಪಾತಿ 8 ಎಣ್ಣೆ ಬದನೆಕಾಯಿ ಇರಬೇಕು. ಬ್ರೇಕಿಂಗು ಮತ್ತು ವರ್ಕೌಟು, ಮತ್ತೆ ಅದಕ್ಕೆ ಪ್ಯಾಂಕ್ರಿಯಾಸ್ಗೆ ಕೆಲಸ ಕೊಡೋದು, ಸರಿ ಕೆಲಸ ಮಾಡಲಿ, ಹಾಗೆ ಹೀಗೆ ಅನ್ನತಕ್ಕಂಥದ್ದು.
ಆ ರೀತಿ ಬ್ರೇಕಿಂಗ್ ಬ್ಯಾರಿಯರ್ಸ್ ವಿಲ್ ನಾಟ್ ವರ್ಕೌಟ್ ಅನ್ನತಕ್ಕಂಥದ್ದು ಹೇಳ್ತಾರೆ. ನೀವು ನಿಮ್ಮ ಧರ್ಮ ಪಾಲನೆ ಬ್ರೇಕಿಂಗ್, ಅದಕ್ಕೆ ಲಕ್ಷ್ಮಿ ನಿಂತ್ಕೊಳ್ಳಲ್ಲ. ಯಾವಾಗ ಮನೆ ಹೆಣ್ಮಕ್ಳಿಗೆ, ಮನೆ ಅಣ್ಣ ತಮ್ಮಂದರಿಗೆ ನೋವು ಕೊಟ್ಟು ಬಾಚ್ಕೊಳ್ಳೋ ಬುದ್ಧಿ ಇಟ್ಟು ನಿಮ್ಗೆ ನಿಜವಾಗ್ಲೂ ಆ ಧರ್ಮ ಬ್ರೇಕ್ ಮಾಡಿದ್ರೆ ಲಕ್ಷ್ಮಿ ನಿಲ್ಲುತ್ತೆ, ನಿಮ್ಮ ಮಕ್ಕಳಿಗೆ ಹೊಡೆಯುತ್ತೆ. ಒಬ್ಬೊಬ್ರು ಒಂದೊಂದು ದಾರಿ ಆಗ್ಬಿಡ್ತಾರೆ. ನನ್ಗೆ ಇವತ್ತಿಗೂ ಒಂದು ಕುಟುಂಬ, ಅವ್ರ ತಾಯಿ ಹೇಳಿದ್ ನನ್ಗೆ ಇವತ್ತಿಗೂ ಇದೆ, ಮಕ್ಕಳೆಲ್ಲ ದಿಕ್ಕಾಪಾಲು, ಆ ಮನುಷ್ಯ ಮಾಡಿದ್ದೆಲ್ಲ ಮೋಸ. ಎಷ್ಟು ಜನಗಳು ಹೊಟ್ಟೆ ಹೊಡೆದ್ನೋ ಬದುಕೊಡದ್ನೋ ಮಕ್ಳಿಗೆ ನೋಡಿ ಹಿಂಗಾಗಿದೆ. ಯಾಕೆಂದ್ರೆ ನಿಮ್ ಧರ್ಮದಲ್ಲಿ ನೀವು ಬ್ರೇಕ್ ಮಾಡಿದ್ರಿ. ತಗೊಳ್ಳೋದಕ್ಕೂ ಒಂದು ಲೆಕ್ಕ ಇದೆ. ಬಾಚ್ಕೋಬಿಡೋದು, ಅಲ್ಲಿಗೆ ಲಕ್ಷ್ಮಿ ನಿಲ್ಲುವುದಿಲ್ಲ. ಲಕ್ಷ್ಮಿ ನಿಲ್ಲುವುದಿಲ್ಲ ಅಂದ್ರೆ ದುಡ್ಡು ಒಂದೇ ಅಂತ ಅನ್ಕೋಬೇಡಿ. ನಿಮ್ ಹೆಂಡತಿಗೋ ನಿಮ್ ಗಂಡನಿಗೋ ನಿಮ್ ಮಕ್ಕಳಿಗೋ ಹೊಡೆದು ಬಿಡುತ್ತೆ. ನಿಮ್ಮ ಕಣ್ಣು ಮುಂದುಗಡೆಯೇ ಹೊಡೆಯುತ್ತೆ. ನಟ್ಟ ನಡು ರೋಡಲ್ಲಿ ನಿಲ್ತೀರಿ, ನೆನಪಿಟ್ಕೊಳ್ಳಿ ಮಕ್ಕಳ. ಐ ಬ್ರೇಕ್ ಇಟ್, ಐ ಡೂ ಇಟ್ ಅನ್ನತಕ್ಕಂಥದ್ದು ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? ಹೇಳೋದೆಲ್ಲ ಧರ್ಮ, ಮಾಡೋದೆಲ್ಲ ಅಧರ್ಮವೇ. ಮಾಡೋಲ್ಲ. ಇನ್ನು ಧರ್ಮರಾಯರು ಅಂತ ಒಂದು ಧರ್ಮ ಪಾಲನೆಯಾಗಿದ್ದಕ್ಕೇನೆ ಅಂಥದೊಂದು ಭಾವ, ಅಂಥದೊಂದು ಪಟ್ಟಾಭಿಷೇಕ. ಶ್ರೀರಾಮಚಂದ್ರರು ಧರ್ಮ ಪಾಲನೆಯಲ್ಲಿ ಅವರಿಗೆ ಮೀರಿದವರಿಲ್ಲ. ಅದಕ್ಕೆ 14 ವರ್ಷ ವನವಾಸ ಆದರೂ ವಾಪಸ್ ಬರ್ತಿದ್ದಾಗೆ ಅದು ಹನುಮರಿಗೆ ಹೇಳಿ ಕಳಿಸ್ತಾರೆ. ಭರತನನ್ನ ಸೂಕ್ಷ್ಮವಾಗಿ ಗಮನಿಸು. ಆತನಿಗೆ ಏನಾದ್ರೂ ರಾಜ್ಯದ ಮೇಲೆ ಆಸೆ ಇತ್ತು ಅಂದ್ರೆ ಇಮಿಡಿಯೇಟ್ ಬಂದು ಹೇಳ್ಬಿಡು, ನಾನು ಹಂಗೆ ಕಾಡಲ್ಲೇ ಎದ್ದು ಬಿಡ್ತೇನೆ, ಬರೋದಿಲ್ಲ ಅಂತ ಹೇಳ್ತಾರೆ. ಭರತನಿಗೆ ಆ ವಿಚಾರ ಬಂದು ರಾಮಯ್ಯ ಬರ್ತಿದ್ದಾರೆ ಅಂದ್ರೆ ಖುಷಿಯಿಂದ ಕುಣಿದಾಡೋದು ನೋಡ್ಬಿಟ್ಟು ಹನುಮರಿಗೆ ಆಶ್ಚರ್ಯ. ಹನುಮರು ವಾಪಸ್ ಬರೋಲ್ಲ. ಅದರ ಅರ್ಥ ಭರತನ ಇಚ್ಛಾಶಕ್ತಿ ಬೇರೆ ಇದೆ, ನನಗೆ ಪಟ್ಟಾಭಿಷೇಕ, ನಾನು ರಾಜ್ಯಭಾರ ಮಾಡಬೇಕು ಎನ್ನುವುದು ಇದೆ ಅನ್ನೋದು ರಾಮರಿಗೆ ಅರ್ಥ ಆಗುತ್ತೆ. ಹನುಮರು ವಾಪಸ್ ಬರ್ತಾರೆ ಅಂದ್ರೆ ಭರತನಲ್ಲಿ ಅಂಥದ್ದಿಲ್ಲ, ಕೊಡೋ ಇಷ್ಟ ಇಲ್ಲ, ಕಾಯ್ತಿರ್ತಾನೆ. ಯಾವಾಗ ನಮ್ಮ ಅಣ್ಣ ಬರ್ತಾನೆ, ಮೊದಲು ನೀನು ಹೋಗು, ಯಾಕಂದ್ರೆ 14 ವರ್ಷಗಳ ಮುಗಿದು ಬಿಡುತ್ತೆ. ಅವನು ಹೇಳ್ಬಿಟ್ಟಿದ್ದಾನೆ, ಒಂದು ದಿನ ಕೂಡ ನಾನು ಎಕ್ಸ್ಟ್ರಾ ಇರೋಲ್ಲ, ನೀನ್ ಬಂದಿಲ್ಲ, ನಾನಿಲ್ಲ ಅಂತ ಹೇಳಿರ್ತಾನೆ. ನಾರು ಮಡಿ ಇಟ್ಟು ಅಷ್ಟು ದೊಡ್ಡ ರಾಜ್ಯ ಇದ್ದರು ಹೊರಗಡೆ ಸೇಮ್ ರಾಮರು ಹೇಗಿರ್ತಾರೆ ಹಾಗೇ ಇರ್ತಾನೆ. ಕಾಲಕ್ಕೆ ಪಾದುಕೆ ಹಾಕದೆ ರಾಮರ ಪಾದುಕೆಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡ್ತಾ ಶತ್ರುಘ್ನರಿಗೆ ರಾಜ್ಯಭಾರವನ್ನ ಕೊಟ್ಟಿರ್ತಾನೆ ಭರತ. ನೋಡಿ, ಪುಷ್ಯ ನಕ್ಷತ್ರ ಅನ್ನೋದು ಅದೇ, ಸುಮ್ಮನೆ ಅಲ್ಲ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟೋದು ದೈವಾಂಶ ಸಂಭೂತರು ಅಂತ ಹೇಳ್ತಾರೆ. ಎಲ್ರಿಗೂ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟೋ ತಾಕತ್ತು ಇಲ್ಲ, ಹುಟ್ಟದ ಮೇಲೆ ಅದನ್ನ ತಗೊಳ್ಳೋ ಜವಾಬ್ದಾರಿಯ ತಾಕತ್ತು ಇಲ್ಲ. ನೆನ್ಪಿಟ್ಕೊಳ್ಳಿ, ಸಚ್ ಎ ಪವರ್ಫುಲ್ ಕಾಂಬಿನೇಷನ್ ಅನ್ನತಕ್ಕಂಥದ್ದು. ಧರ್ಮಂ ಧರ್ಮಂ ಧರ್ಮಂ. ಅದಕ್ಕೆ ಅವರ ಹೆಸರು ನೋಡಿ, 10,000 ವರ್ಷಗಳಾದರೂ ನಾವು ಭರತರ ಬಗ್ಗೆ, ಶತ್ರುಘ್ನನ ಬಗ್ಗೆ ಆಗಲಿ, ರಾಮರ ಬಗ್ಗೆ, ಲಕ್ಷ್ಮಣರ ಬಗ್ಗೆ, ಹನುಮರ ಬಗ್ಗೆ, ಸೀತಮ್ಮಳ ಬಗ್ಗೆ, ದಶರಥರ ಬಗ್ಗೆ, ಕೌಸಲ್ಯರ ಬಗ್ಗೆ, ಇವರೆಲ್ಲರ ಬಗ್ಗೆ ನಾವು ನಿರಂತರವಾಗಿ ಮಾತಾಡ್ತೇವೆ ಅಂದ್ರೆ ಯಾವ ತಾಕತ್ತು? ಅದು ಧರ್ಮದ ತಾಕತ್ತು. ಲಕ್ಷ್ಮಿ ನೆಲೆಸ್ಬೇಕು, ಆ ಪಟ್ಟಾಭಿಷೇಕೋತ್ಸವ ನಡಿಬೇಕು ಅಂದ್ರೆ, ನೀವು ಅಂಥದೊಂದು ಚಕ್ರವರ್ತಿ ಆಗಬೇಕು ಅಂದ್ರೆ ಧರ್ಮ ಪಾಲನೆ ಅತಿ ಮುಖ್ಯ. ಅಲ್ಲಾಗ್ತಿಲ್ವ ಅಲ್ಲಿ ಇರಬೇಡಿ, ಅವರಲ್ಲಿ ಇಲ್ಲ. ಅಲ್ಲಿ ಪತಿಯ ಧರ್ಮ ಇಲ್ಲ, ಪತ್ನಿಯ ಧರ್ಮ ಇಲ್ಲ, ಪುತ್ರ ಧರ್ಮ ಇಲ್ಲ, ಇಟ್ಕೋಬೇಡಿ, ಎದ್ದು ಬಿಡಿ, ಇರಬೇಡಿ. ಈ ಕಲಿಯುಗಕ್ಕೆ ಅದು ಆ ಕಾಲ ಬೇರೆ, ಈ ಕಾಲ ಬೇರೆ. ಇನ್ನು ವಿಶೇಷವಾಗಿ ಯದಾ ಸ್ಪಷ್ಟತ, ನೀವು ಮಾಡೋ ಕಾರ್ಯದಲ್ಲಿ ಸ್ಪಷ್ಟತೆ ಇರಬೇಕು. ಏನು ಮಾತಾಡ್ತೀರಾ, ಮಾತಿಗೆ ತಕ್ಕಂತೆ ನಡ್ಕೋತೀರಾ, ಅದೇ ಇರಬೇಕು. ಅರೇ ಇವತ್ತು ಹೇಳೋದೊಂದು, ನಡ್ಕೊಳ್ಳೋದೊಂದು, ಮಾಡೋದೊಂದು. ನೀವು ಯಾರನ್ನಾದರೂ ನೋಡಿ, ಯಾರನ್ನಾದರೂ ನೋಡಿ, ಹೇಗೆಲ್ಲ ಮಾಡಿ ನಿಮ್ಮನ್ನ ಬುಟ್ಟಿಗೆ ಹಾಕೋಬೇಕು, ಹೇಗೆಲ್ಲ ಮಾಡಿ ನಿಮ್ಮಿಂದ ಕಬಳಿಸ್ಬೇಕು, ಬಾಚ್ಕೋಬೇಕು, ಸುಳ್ಳು ಹೇಳಿಯೋ ಇನ್ನೊಂದು ಬರೀ ಸುತ್ತು ಸುಳ್ಳಿನ ಸಂತೆಯೇ ಆಗಿಬಿಟ್ಟಿದೆ. ಭಯ ಆಗುತ್ತೆ ಮಕ್ಕಳೇ, ಭಯ ಆಗುತ್ತೆ. ನಿಜವಾಗ್ಲೂ ಹೇಳ್ತೇನೆ, ಜ್ಯೋತಿಷ್ಯ ಇವತ್ತು ನಾನು ಹೇಳೋದನ್ನ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೇನೆ. ಬರಬೇಡಿ ಅಂತ ಹೇಳ್ತೇನೆ, ಸ್ಪಷ್ಟತೆಯಿಂದ ಹೇಳ್ತೇನೆ. ಇದಿಲ್ಲ ಮಾಡಬೇಡಿ, ಮಾಡೋದೆ. ಇದು ಮಾಡಬೇಡಿ, ಮಾಡೋದೆ. ತಾಳೋಲ್ಲ. ರಾಮರಂತ ಅವತಾರ ಪುರುಷ 14 ವರ್ಷ ಕಾದಿದ್ದ. ನಾವು ಗುರುಗಳೇ 14 ದಿನ, ಇನ್ನೂ 14 ದಿನ, 60 ದಿನ
ಪ್ರಚಂಡ ಘನಘೋರ ಒಂದು ವಿಪರೀತವಾದಂಥ ಭಯಭ್ರಾಂತಿ ಪಡಿಸ್ತಕ್ಕಂಥದ್ದಾಗುತ್ತೆ. ವಿಶ್ವವೇ ಕಂಪಿಸಿ ಹೋಗ್ತಕ್ಕಂಥ ಘಟನೆಗಳು ನಡೀತವೆ. ಭೂಮಿ ಕಂಪಿಸೋದ್ರಿಂದ ಹಿಡಿದು ರಕ್ತಪಾತ ಆಗ್ಬಿಡುತ್ತೆ. ಸೂಸೈಡಲ್ ಮಟ್ಟಕ್ಕೆ ಸಾಮಾನ್ಯ ಮನುಷ್ಯ ಬದುಕಲಾರದಷ್ಟು ಮಟ್ಟಕ್ಕೆ, ಬೆಂಕಿ ಹಚ್ಕೊಳ್ಳೋಷ್ಟು ಮಟ್ಟಕ್ಕೆ ಬದುಕಿಗೆ ಆಗತಕ್ಕಂಥದ್ದಾಗುತ್ತೆ. ಜನಸಾಮಾನ್ಯ ನಲುಗ್ಬಿಡ್ತಾನೆ. ಹುಷಾರಪ್ಪ, ನಿಮ್ಗೂ ಈ ಥರದ ಅವೆಲ್ಲ ನಮ್ಗಾಗಬಾರ್ದು. ಏನ್ ಇವರಿಂದ ರಾಜ್ಯಭಾರ, ಇವರಿಂದ ಒಂದು 10,000 ಮಂದಿಗೆ ಅನ್ನ ಇಟ್ಟಿದ್ದಾರೆ, 10,000 ಮಂದಿಗೆ ನಿತ್ಯ ಕಲ್ಯಾಣ ಮಾಡಿಸ್ತಾರೆ, ಒಂದು 10,000 ಮಂದಿಗೆ ನಮ್ಮ ಸಿದ್ಧಗಂಗಾ ಮಠದ ತರ ಒಂದು ವಿದ್ಯಾಭ್ಯಾಸ, ಅನ್ನದಾಸೋಹ, ವಿದ್ಯಾದಾಸೋಹ ಇದೆಲ್ಲ ಮಾಡಿಸ್ತಿದ್ದಾರೆ. ಏನೂ ಇಲ್ಲ, ತಮ್ಮವ್ರಿಗೆ ಅನ್ನ ಇಡಲ್ಲ, ಬೈತಿರ್ತಾನೆ. ಏನ್ ಅಂತ ಆತಂಕ ಪಡ್ತೀವಿ? ಯಾಕಂತ ಆತಂಕ ಪಡ್ತೀವಿ? ಏನಕ್ಕೆ ಗಾಬರಿ ಪಡ್ತೀವಿ? ಕಾಯೋಣ ಅಂತೆ. ಇವತ್ತು ಬದುಕಿ ನಾಳೆ ಬಗ್ಗೆ ಬಿಡಿ. ಆರೋಗ್ಯವಂತರಾಗಿ ಯೋಚನೆ ಮಾಡಿ, ಸ್ಪಷ್ಟತೆಯಿಂದ ಬದುಕಿ. ಇವತ್ತೇನ್ ಮಾಡ್ಬೇಕು, ಇವತ್ತು ಯಾವ ಕೆಲಸ ಮಾಡ್ಬೇಕು, ಇವತ್ತು ನನ್ನ ಕರ್ತವ್ಯ ಏನು. ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ನಮ್ಮ ಹಿರಿಯರು ನಮಗೊಂದು ಪ್ರಾರ್ಥನಾ ಅಂತ ಹೇಳ್ಕೊಟ್ರು. ಒಂದು ಸ್ನಾನ ಮಾಡ್ತಿದ್ದಾಗೆ ಬಂದು ನಮ್ಮ ಧರ್ಮದ ದೇವ್ರ ಮುಂದ್ಗಡೆ ಕುಳಿತುಕೊಂಡು, ಭಗವಂತ ಇವತ್ತು ಈ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಭಗವಂತ ಇವತ್ತು ಸ್ಕೂಲ್ಗೆ ಹೋಗ್ತಿದ್ದಾನೆ, ಭಗವಂತ ಕಾಲೇಜ್ಗೆ ಹೋಗ್ತಿದ್ದಾನೆ, ಭಗವಂತ ಇವತ್ತೊಂದು ಅಡಿಗೆ ಮಾಡೋದಿದೆ, ಭಗವಂತ ಇವತ್ತೊಂದು ಚಪ್ಪಲಿ ಹೊಲಿಯೋ ಕೆಲಸ ಇದೆ, ಭಗವಂತ ನಿಮ್ ಮುಂದ್ಗಡೆ ಇವತ್ತು ಬಂದು ಮಾತನಾಡೋದಿದೆ, ನಿಮ್ಗೊಂದು ಧೈರ್ಯ ಹೇಳೋ ಸಂಕೇತ ಇದೆ. ಈ ರೀತಿಯ ಪ್ರಭಾವ. ಬೆಳಿಗ್ಗೆ ಒಂದು ಪ್ರಾರ್ಥನೆ, ಸ್ವಾಮಿ ಆ ಶಕ್ತಿ ಕೊಡು. ಅಲ್ಲ, ಬೆಳಗ್ಗೆ ಸ್ನಾನ ಮಾಡುವಾಗಲೇ ಯಾರ್ಯಾರಿಗೆ ಮೋಸ ಮಾಡಬೇಕು, ಎಷ್ಟೆಲ್ಲ ದೋಚಬೇಕು ಅನ್ನತಕ್ಕಂಥ ಲೆಕ್ಕಾಚಾರಗಳಲ್ಲಿ ಓಡತಕ್ಕಂಥ ಒಂದು ಬುದ್ಧಿ. ಹೌದು, ಇದಾಗ್ಬಿಟ್ಟಿದೆ ಮಕ್ಕಳೇ, ಇದಾಗ್ಬಿಟ್ಟಿದೆ. ಮನುಷ್ಯ ಸ್ಪಷ್ಟತೆ ಇಲ್ಲದೆ ಅದಕ್ಕೆ ಇವತ್ತು ಇಂಥದೊಂದು ಬಡತನ, ಬೌದ್ಧಿಕ ಬಡತನ, ಆಧ್ಯಾತ್ಮಿಕ ಬಡತನ ಆಗ್ಬಿಡ್ಬೇಕು. ನೀವು ಅದೆಲ್ಲ ಪಕ್ಕಕ್ಕಿಡಿ, ಇದೆಲ್ಲ ಕಥೆಗಳು ಬಿಟ್ಬಿಡಿ, ನಮ್ಗೆ ದಿನ ಭವಿಷ್ಯ ಹೇಳ್ಬೇಡಿ ಅಂತಾರೆ. ನಮಗ್ ಫಸ್ಟ್ ದಿನ ಭವಿಷ್ಯ ಹೇಳ್ಬೇಡಿ, ಯಾವ್ದೇನಾದ್ರೂ ಆಗ್ಬಿಡ್ಲಿ. ಇವ್ರು ಹೋಗ್ತಾರೆ, ಇವರು ದೊಡ್ಡದು ಮಾಡ್ಕೊಂಡು ಬರ್ತಾರೆ. ಇವತ್ತು ನಮ್ ಬದುಕು ನಮ್ದು ಗುರುಗಳೇ ಅಷ್ಟು ಒಂದು ಸ್ಪಷ್ಟತೆ ಇಟ್ಕೊಬಿಟ್ಟಿದ್ದಾರೆ. ಯಾರಿಗೇನಾದ್ರೂ ಆಗ್ಲಿ, ಕೆಲವ್ರು ನೋಡ್ಬೇಕು ಒಂದೊಂದು ದಿನ ಮಿಸ್ ಆಗ್ಬಿಟ್ಟಿರ್ತಾರೆ ಕೆಲವು ರಾಶಿಗಳು. ನೀವ್ ಹೆಂಗ್ ಮಿಸ್ ಮಾಡಿದ್ರಿ, ಈ ಸಂಖ್ಯೆದ ಹೆಂಗ್ ಮಿಸ್ ಮಾಡಿದ್ರಿ, ಈ ರಾಶಿದ ಹೆಂಗ್ ಮಿಸ್ ಮಾಡ್ಬಿಟ್ರಿ. ನಗು ಬರ್ತಿರುತ್ತೆ ನನಗೆ. ಈ ವಿದ್ಯೆ ಎಲ್ಲಕ್ಕೆ ತಂದು ನಿಲ್ಲಿಸ್ಕೊಬಿಟ್ಟಿದ್ದೇನೆ ನಾನು, ನಡು ರೋಡಿಗೆ ತಂದು ನಿಲ್ಲಿಸ್ಕೊಬಿಟ್ಟಿದ್ದೇನೆ, ಇದೇನೋ ಭಗವಂತ ಅನ್ನತಕ್ಕಂಥ ಒಂದು ಸಂಕಟ. ಏನೋ ಬೇಡ ಕಣ, ಬೇಡವೇ ಬೇಡ, ಇದೆಲ್ಲ ಬಿಟ್ಟು ಎಲ್ಲೋ ಹೋಗಿ ನನ್ನ ಧ್ಯಾನ, ನನ್ನ ಪೂಜೆ, ನನ್ನ ತೋಟ, ನನ್ನ ಹಸು ಪಕ್ಷಿಗಳು ಇವುಗಳಿದೆ. ರಾಮ, ಈ 2028 ಆ ಗಮ್ಯಕ್ಕೆ, ಅದರ ಕಡೆ ಒಂದು ಹೆಜ್ಜೆ ಸಾಕು. ಒಂದೊಂದೇ ಎಲ್ಲೋ ಒಂದಿಬ್ರು ಪುಣ್ಯಾತ್ಮರಿಗೆ ಹೇಳಿದ್ದೇನೆ ಗುರುಮುಖೇನ, ಅಲ್ಲೊಂದು ಆಲಯ ಗೊತ್ತಿಲ್ಲ, ಅಮ್ಮ ನಡೆಸ್ಬೇಕು. ಆಯ್ತು ಅಂದ್ರೆ ಅದು ನಿಮ್ಮಗಳ ಜೊತೆಲಿ ಇರ್ಲಿಕ್ಕೆ ಒಂದು ಕಟ್ಟಗಡೆಯ ಪ್ರಯತ್ನ, ಅಲ್ಲೊಂದು ಆಲಯ, ಪೂಜಾ, ವ್ಯವಸ್ಥೆ, ಅಲ್ಲೊಂದು ನಿತ್ಯ ಹೋಮ, ನಿತ್ಯಾಗ್ನಿ ಹೋಮ, ನಿತ್ಯ ಒಂದು ಪೂಜೆ, ನಿತ್ಯ ಒಂದು ಕಲ್ಯಾಣ, ನಿತ್ಯ ಒಂದು ಅನ್ನದಾನ, ನಿತ್ಯ ಒಂದು ಗೋ ಪೂಜೆ ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕು. ನೀವು ಬಂದು ಮಾಡ್ಕೋಬೇಕು. ನೀವು ತೃಪ್ತಿಯಾಗಿ ಅಲ್ಲೊಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ಶಕ್ತಿಯ ಆಶೀರ್ವಾದ, ದೇವರ ಆಶೀರ್ವಾದ ಅಲ್ಲಿದೆ ಅನ್ನೋದು ತೋರಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇರ್ಲಿ. ದೈವಿ ಚಿತ್ತ ಏನ್ ನಡೆಸುತ್ತೋ, ಸ್ಪಷ್ಟತೆ ನನಗಿದೆ, ನಿಮಗಿಲ್ಲ ಆ ಸ್ಪಷ್ಟತೆ. ಎಲ್ಲದರಲ್ಲೂ ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ಕೆಲಸ ಮಾಡ್ತಿರೋ ಕೆಲಸದಲ್ಲೇ ಭಗವಂತನನ್ನ ನೆಚ್ಕೊಂಡು ಮುಂದಕ್ಕೆ ಹೋಗಿ ತಾನಾಗಿ ದಾರಿ ತೋರಿಸುತ್ತೆ. ಸ್ಪಷ್ಟತೆ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಇಂಥದ್ದೊಂದು ಆಗ್ಬಿಟ್ಟಿದೆ. ಈ ಒಂದು ಸುಳ್ಳು ಲೋಕದ ಬಗ್ಗೆ ಸ್ಪಷ್ಟತೆ ಇದೆ. ಅವ್ನ್ ಮೋಸ ಮಾಡ್ದ, ಇವನ್ ಮೋಸ ಮಾಡ್ದ, ಅವ್ನ್ ಹಿಂಗಿದ್ದಾನೆ, ಇವ್ರು ಹಿಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ನನಗೆ ಯಾಕೆ ಹಿಂಗಿದೆ. ಇಂಥದ್ದೊಂದು ಆಗ್ಬಿಟ್ಟಿದೆ. ಏನ್ ಮಾಡ್ತೀರಿ ಮಕ್ಳೇ? ಇನ್ನು ಕಟ್ಟ ಕಡೆಯದಾಗಿ ಯದಾ ಧೃತಿಹಿ, ಧೈರ್ಯನೇ ಇಲ್ಲ. ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ನಿಮಗೆ ಒಳ್ಳೆ ಕೆಲಸನೇ ಬರಲ್ವೇ? ಅದೇ ಜಗತ್ತಿನಲ್ಲಿ ಮೋಸ ಮಾಡೋರು, ದಗಾ ಮಾಡೋರು, ಅನ್ಯಾಯ ಮಾಡೋರು ಧೈರ್ಯವಾಗಿ ಸ್ಟೇ ಆರ್ಡರ್ ಎಲ್ಲ ತಗೊಂಡು ಓಡಾಡ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾರ್ಯಾರ ಮೇಲೆ ಎಷ್ಟೆಷ್ಟು ಸ್ಟೇ ಆರ್ಡರ್ಗಳಿದ್ದಾವೆ, ಎಂತೆಂಥ ಕ್ರಿಮಿನಲ್ ಕೇಸುಗಳ ಮೇಲೆ ಯೋಚನೆ ಮಾಡಿ ನೋಡಿ. ಅವರು ಧೈರ್ಯವಾಗಿ ಸಮಾಜದಲ್ಲಿ ಓಡಾಡ್ತಿದ್ದಾರೆ. ನೀವಂತ ಸಮಾಜಕ್ಕೆ ಮೋಸ ಮಾಡಿದ್ದೀರಾ. ಕುಟುಂಬ ದ್ರೋಹಿಯ, ರಾಜದ್ರೋಹಿಯ, ಸಂಘದ್ರೋಹಿಯ, ಮಿತ್ರದ್ರೋಹಿಯ, ಬಂಧುದ್ರೋಹಿಯ, ಪತ್ನಿ ದ್ರೋಹವ, ಪತಿದ್ರೋಹವ,
ಭ್ರಾತೃದ್ರೋಹವ, ರಾಜದ್ರೋಹವ, ಈ ತರ ದ್ರೋಹಗಳ ಲಿಸ್ಟ್ ತೆಗೆದು ನೋಡಿ, ನೀವು ಯಾವ್ದ್ರಲ್ಲೂ ಇಲ್ಲ. ಆದ್ರೂ ಭಯ. ಹೌದು, ನಮಗ್ ಕೆಲವೊಂದು ಭಯಗಳಿದೆ. ಸಮಾಜದಲ್ಲಿ ಕೆಲವು ಬಾರಿ ಒಂದು ಸ್ಥಾಯಿ ಸಂಪಾದಿಸಿದಾಗ ನಾವು ಹೇಗೇಗೋ ಎಲ್ಲೆಲ್ಲೋ ಹೆಂಗೆಗೋ ಕಾಣಿಸ್ಕೊಳ್ಳೋ ಆಗಿಲ್ಲ. ಕೂತ್ರೆ ನಿಂತ್ರೆ ಮಾತಾಡಿದ್ರೆ ಇನ್ನೊಂದು ಅನ್ನತಕ್ಕಂಥ ಒಂದು ಸಣ್ಣ ಒಂದು ಕದಲಿಕೆ ಭಗವಂತ ಅನ್ನತಕ್ಕಂಥದ್ದು. ಹೌದು, ಆ ವಿಚಾರದಲ್ಲಿ ನಾವು ಒಂದು ಮರೆಯಾಗಿರ್ಬೇಕು. ನಾವ್ ಯಾಕೆ ಕಾಣಿಸ್ಕೋಬೇಕು, ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಅದ್ ನಮ್ಗಿರುತ್ತೆ, ನಿಮಗೆ ಯಾಕೆ ಹಾಗೆ? ನಾವೇನ್ ಮಾತಾಡಿದ್ರೆ ತಪ್ಪೋ, ಎಲ್ಲಿ ನಿಂತ್ರೆ ತಪ್ಪೋ, ಹೇಗ್ ನೋಡಿದ್ರೆ ತಪ್ಪೋ, ಹೇಗ್ ಕೂತ್ರೆ ತಪ್ಪೋ. ಮೊನ್ನೆ ಒಂದು ತಾಯಿ ಜೀವ ಎಷ್ಟು ಪ್ರೀತಿಯೋ, ಮನೇಲಿ ಒಂದು ಶುಭ ಕಾರ್ಯ ಆಗ್ಬಿಟ್ಟಿದೆ ಗುರುಗಳೇ. ನೀವ್ ಹೇಳ್ದ ಸಿಹಿ, ಫಲ, ತಾಂಬೂಲ, ದೂರದ ಪರದೇಶ, ಅಲ್ಲಿಂದ ತಾಯಿಗೆ ಹೇಳಿ ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ. ಬರುತ್ತೆ, ಅಲ್ಲಿಂದ ಫೋನಲ್ಲಿ ಮಾತಾಡ್ತಾ ಏನಿಲ್ಲ ಹೇಳಿ, ಅದ್ರಲ್ಲಿ ಎಲ್ಲ ಇದೆ. ನೀವ್ ಹೇಳಿದ ಹಾಗೆ ಅರಸೊತ್ತಿಗೆ ಕೊಟ್ಟು ಬಿಟ್ಟಿದೆ ಗುರುಗಳೇ. ಹಂಗ್ ಬೇಡಮ್ಮ. ನೋಡಿ, ಇಲ್ಲಿ ಕಟ್ಟಿದ್ದೀನಲ್ವಾ, ಈ ತರದ್ದೇ ಏನೇನೋ ಕೊಟ್ಟಿದ್ದಾರೆ, ಹೇಳಬಾರ್ದಷ್ಟೇ. ಬೇಡ ಎಂದಳು. ಇಲ್ಲ ಗುರುಗಳೇ, ಇಲ್ಲಿ ಹೇಳಿದ ಸಮಯಕ್ಕೆ ನಡೀತು. ತುಂಬಾ ಆತ್ಮತೃಪ್ತಿಯಿಂದ ಇದ್ದೇವೆ. ಇದು ನಿಮ್ಮದು, ಬೇಡಮ್ಮ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಇದ್ರ ಮೀರಿ ನಾನೇನು ಮಾಡಿಲ್ಲ. ನೀವು ಕೊಟ್ಟಿದ್ದೀರಿ ಫೀಸು, ಐ ಆಮ್ ಹ್ಯಾಪಿ. ನಮ್ಮ ತೃಪ್ತಿ ಗುರುಗಳೇ ನಡೆದಿದೆ. ಅಲ್ಲೊಂದು ಧೈರ್ಯ ಇದೆ ಮಾಡುತ್ತಿರುವ ಕೆಲಸದ ಮೇಲೆ. ತಾವ್ ಯಾಕೆ ಭಯ ಪಡಬೇಕು ಮಕ್ಕಳೇ? ತಗೊಳಕ್ಕೂ ಭಯ. ಇವಾಗ ತಾಯಿ ಹೇಳ್ತು, ಗುರುಗಳೇ ಯಾಕೋ ಸ್ವಲ್ಪ ಇಳಿದು ಬಿಟ್ಟಿದ್ದೀರಿ. ಇಲ್ಲ, ಫುಡ್ ಡಯಟ್ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ಸ್ಟೀಮ್ಡ್ ವೆಜಿಟೇಬಲ್ಸು ಇವುಗಳ ಕಡೆ ಬಂದ್ಬಿಟ್ಟಿದ್ದಾನೆ. ಬೇರೆ ಮಸಾಲ ಅದು ಇದು ತುಂಬಾ ಕಡಿಮೆ ಮಾಡಿ ಇಟ್ಕೊಂಡಿದ್ದಾನೆ. ಆದಷ್ಟು ಈ ತರ ತಿನ್ಲಿಕ್ಕೆ ಮಾಡ್ತಿದ್ದಾನೆ. ಸ್ಟೀಮ್ಡ್ ವೆಜಿಟೇಬಲ್ಸ್, 4 ಬೀನ್ಸು, ಕ್ಯಾರೆಟು, ಬೀಟ್ರೂಟು, ನೌಕಲ್ಲು, ಹಸಿ ಕಡಲೆಕಾಯಿ, ತೊಗರಿಕಾಯಿ, ಅವರೆಕಾಯಿ, ಈ ತರ ಸಿಗ್ತದೆ ಸೀಸನ್ ತಕ್ಕಂತ ಕಾಯಿ ಬೇಯಿಸ್ಕೊಂಡು ಅಚ್ಚುಕಟ್ಟಾಗಿ ಇಟ್ಕೊಂಡು, ಉಪ್ಪು ಇಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಅದ್ಭುತವಾಗಿ. ಅವಾಗ ಹಸಿ ತಿಂತಿದ್ದೆ ಚಿಕ್ಕ ಹುಡುಗ ಇದ್ದಾಗ. ಕತ್ತಾಳಿ ಮೈ ಅಂತ ಅಜ್ಜ ಬೈಯೋರು, ಇದೇನು ಹಸಿ ತಿಂತೀಯ ಅಂತ. ಈಗ ಬೇಯಿಸಿರೋದು ತಿಂತಿದ್ದೇನೆ, ಅದು ಸ್ಟೀಮ್ಡು. ಇಡ್ಲಿ ಪಾತ್ರೆನಲ್ಲಿ ಇಡ್ಲಿ ಬೇಯಿಸ್ತೀವಲ್ವ, ಅಲ್ಲಿ ಇಟ್ಬಿಟ್ಟು ನೀರು ಸ್ವಲ್ಪ ಹಾಕಿಟ್ಬಿಟ್ಟು ಆ ತಟ್ಟೆನಲ್ಲಿ ಇಟ್ಬಿಡೋದು ಒಂದು 15 ನಿಮಿಷ. ನೀವು ನಂಬಲ್ಲ, ಏನ್ ತಯ್ಯ ತಕ್ಕ ಅಂತ ಮಾಡಿದ್ರು ಇಷ್ಟು ತಿಂತೀನಿ. 1 ಅವರ್ ನೀವು ನಂಬಲ್ಲ. 1 ಅವರ್ ನಿಧಾನವಾಗಿ ಒಂದೊಂದೇ ಏನ್ ಮಾಡಿದ್ರು ವೆಯ್ಟೇ ಹತ್ತಲ್ಲ ಅನ್ನತ್ತೆ. ನೀಟಾಗಿ 68, 69, ಒಂದಿನ 70 ಬರ್ಬೋದೇನೋ, ಮತ್ತೆ ಬಂದು ಇಳ್ದಿರುತ್ತೆ ಮಾರನೇ ದಿನಕ್ಕೆ. ಬ್ಯೂಟಿಫುಲಿ ಆ ಮಿಲ್ಲೆಟ್ಸ್ ಅಲ್ಲೇ ಮಾಡಿರ್ತಕ್ಕಂಥ ಬಿಸಿಬೇಳೆ ಬಾತ್ ನೋಡ್ಬೇಕು ನನ್ನ ತಾಯಿ ಜೀವ ಮಾಡೋದು. ಆ ಪೊಂಗಲ್ ನೋಡ್ಬೇಕು ಮಿಲ್ಲೆಟ್ಸ್ ಅಲ್ಲಿ. ಆ ಮಿಲ್ಲೆಟ್ಸ್ ಅಲ್ಲೇ ಪುಳಿಯೋಗರೆ ನೋಡ್ಬೇಕು, ಚಿತ್ರಾನ್ನ ನೋಡ್ಬೇಕು. ಅತ್ಯದ್ಭುತ. ರುಚಿಯ ಪರಮಾನಂದ. ಏನು ಒಂದು 12 ಅವರ್ ನೆನ್ಸ್ಕೋಬೇಕು. ನೆನ್ಸಿಟ್ಟೇ ಇರುತ್ತೆ, ಹಂಗೆ ತೆಗೆದು ಹಂಗೆ ಟಕ್ ಅಂತ. ಅದ್ರಲ್ಲೇ ಒಂದು ಸಣ್ಣದಾಗಿ ಒಂದು ತಾಳೆ ಮರದ ಬೆಲ್ಲ ಒಂದಿಷ್ಟು ಹಾಕಿ ಪೊಂಗಲ್ ಮಾಡ್ಬಿಡುತ್ತೆ. ಇರ್ಬೇಕು ನನಗೆ ಸ್ವೀಟ್, ಒಂದು ಸ್ಪೂನ್ ಆದ್ರೂ ತಿನ್ಬೇಕು. ಬಿನಾ ಮೀಠ ಕಾನನೈ ಚಲೇಗ. ಆಚಾರ್ಯರಿಗೆ ಸಿಹಿ ಇರ್ಲೇಬೇಕು. ನಮ್ಮ ಮಾತು ಸಿಹಿಯಾಗಿರ್ಬೇಕಲ್ಲ. ಅಲ್ಲೊಂದು ಸ್ಪಷ್ಟತೆ ಇದೆ, ಅಲ್ಲೊಂದು ಧೈರ್ಯ ಇದೆ. ನಾನೇ ಭಯ ಪಡ್ತೇನೆ ನಂಗೆ ಹೇಳಿದ ತಕ್ಷಣ. ಏನೋ ಗುರುಗಳೇ, ಇಲ್ಲಮ್ಮ ಅಂಥದ್ದೇನು ಇಲ್ಲ, ಐ ಆಮ್ ಹೆಲ್ತಿ. ನಾನಾಗಿ ಮಾಡಿ ಇಟ್ಕೊಂಡಿದ್ದೇನೆ ಕೆಲವೊಂದು ನಿಬಂಧನೆಗಳು. ನನಗೂ ವಯಸ್ಸಾಯ್ತು, ಏನೇ ಹೇಳ್ಬೋದು. ಆ ಒಂದು ವಿದ್ಯೆಗೆ ಸಂಬಂಧಪಟ್ಟಂತೆ ಒಂದು ಅನುಭವದ ಒಂದು ದೊಡ್ಡ ಮೂಟೆ ಹೊತ್ಕೊಬಿಟ್ಟಿದ್ದೇನೆ. ಸೊ ಎಲ್ಲೋ ಭಾರ ಆಯ್ತು, ವಯಸ್ಸಾಯ್ತು, ಮಾಗ್ತಾ ಇದೆ ಅನ್ನತಕ್ಕಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ಇದ್ರ ಮೇಲೆ ಇಲ್ಲ ತಾಯಿ. ಇಲ್ಲ, ನೀವು ಯಾವಾಗ್ಲೂ ಮುಖ್ಯವಾಹಿನಿಯಲ್ಲೇ ಇರ್ಬೇಕು. ನೀವು ಇನ್ನು ಗುಂಡು ನಿಮ್ಗೆ ನೋಡಿದಾಗ ಈ ಟಿವಿ ಕಾಲದಲ್ಲಿ, ಜಿ ಟಿವಿ ಕಾಲದಲ್ಲಿ ಓ ಗುರುಗಳೇ ಅಂತ. ಏನಿಲ್ಲ ತಾಯಿ, ಅದೊಂದು ಕಾಲಘಟ್ಟ. ಇವತ್ತು ಟಿವಿ ಯಾರು ಕುತ್ಕೊಂಡು ನೋಡ್ತಾರೆ? ಮನೆ ಹಾಳಾಗ್ಲಿಕ್ಕೆ ಕಾರಣವೇ ಟಿವಿಗಳು. ಇಷ್ಟೇ ಹೇಳೋದು ನನಗೆ ಗೊತ್ತಿರೋ ಹಾಗೆ. ನಿಮ್ಮಲ್ಲಿ ಆ ಧೈರ್ಯ ಇದೆಯಾ? ಮಾಡ್ತಿರೋ ಕಾರ್ಯದ ಮೇಲೆ ನಂಬಿಕೆ ಇದೆಯಾ? ಇಲ್ಲವೇ ಇಲ್ಲ. ಮಾಡೋ ಕೆಲಸ ಏನೇ ಇರ್ಲಿ ಧೈರ್ಯ. ನಾವೇ ತಲೆ ಬಗ್ಗಿಸ್ಬೇಕು. ಮೋಸ ಮಾಡಿಲ್ಲ, ಖಂಡಿತ ಇಲ್ಲ. ದಟ್ ಇಸ್ ಕಮ್ ಔಟ್ ಆಫ್ ಥಿಂಗ್ಸ್ ಅಂತ ದಯಮಾಡಿ. ನಿಮಗೆ ಲಕ್ಷ್ಮಿ ನಿಲ್ಲಬೇಕಾ?
ಈ 4 ಸ್ಥಿತ್ಯಂತರಗಳಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಮಾಡಿ ಖಂಡಿತ ಹೇಳ್ತಾನೆ, ಚಾಲೆಂಜ್ ಮಾಡ್ತಾನೆ, ಯು ವಿಲ್ ಬಿ ಫ್ಯಾಂಟಾಸ್ಟಿಕ್. ನಿಮ್ಮ ಮನೇಲಿ ಲಕ್ಷ್ಮಿ ನಿಲ್ಲಬೇಕು. ಈ 4 ಕಾರ್ಯ ಮಾಡಿ ನೋಡಿ, ನೀವು ಯಾಕೆ ಲಕ್ಷ್ಮೀ ಪುತ್ರರು ಆಗುವುದಿಲ್ಲ? ಚಾಲೆಂಜ್. ಇವತ್ತು ನಾನು ಲಕ್ಷ್ಮೀ ಪುತ್ರನೇ, ಸರಸ್ವತಿ ಪುತ್ರನೇ, ಪಾರ್ವತಿ ಪುತ್ರನ್. ನೀವೆಲ್ಲ ಮಾಡಿರೋ ಆಶೀರ್ವಾದ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ನೀವು ಕೊಟ್ಟ ಬದುಕು, ಬ್ರಹ್ಮ ವಿಷ್ಣು ಮಹೇಶ್ವರ, ಅದು ನೀವೇ. ನೀವು ಅಣ್ಣಂದರಾಗಿ, ತಂದೆಯಾಗಿ, ಬಂಧುವಾಗಿ, ಮಿತ್ರರಾಗಿ, ಈ ವಿದ್ಯೆ, ಈ ಒಂದು ಪರಾಕಾಷ್ಠದಲ್ಲಿ, ಆ ಸಮುದ್ರದಲ್ಲಿ ಈಜೋಕೆ ನನಗೆ ಒಂದು ಅನುಮತಿ ಕೊಟ್ಟವ್ರು, ಮತ್ತಷ್ಟು ಅನ್ನತಕ್ಕಂತೆ. ಇವತ್ತು ಈ ಗಮ್ಯಕ್ಕೆ ಬಂದು ನಿಂತಿದ್ದೇನೆ ಅಂದ್ರೆ ಅದು ನೀವೇ, ನಿಮ್ಮಿಂದಲೇ. ಎಸ್, ಧೈರ್ಯವಾಗಿ ಮುಂದಕ್ಕೆ ಹೋಗಿ. ನಾವು ಯಾರ್ದು ಕಿತ್ಕೊಂಡು ಬದುಕ್ತಿಲ್ಲ, ಮೋಸ ಮಾಡಿ ಬದುಕ್ತಿಲ್ಲ. ಏನ್ ಮಾಡ್ತಿದ್ದೀರೋ ನೀವು ಮಾಡಿ. ನಿಮ್ಮ ಕೆಲಸ ಸತ್ಯವಂತರಾಗಿದ್ದರೆ, ಧರ್ಮವಂತರಾಗಿದ್ದರೆ, ಸ್ಪಷ್ಟತೆ ಇದ್ದರೆ ಹಾಗೂ ಧೈರ್ಯವಂತರಾಗಿದ್ದರೆ ಖಂಡಿತ ಲಕ್ಷ್ಮಿ ನಿಮ್ಮ ಬಳಿ ನೆಲೆಸುತ್ತದೆ. ಕರ್ಣನಿಗೆ ಏನು ಕೇಳಿ ಲಕ್ಷ್ಮಿ ನಿಲ್ಲಿಸ್ಲಿಲ್ಲ? ಧೈರ್ಯವಿರಲಿಲ್ಲ. ಅವನಿಗೆ ಧೈರ್ಯ ಇತ್ತ? ಖಂಡಿತ ಇಲ್ಲ. ಎಷ್ಟು ಬಾರಿ ಓಡೋಗಿದ ಅನ್ಗೋತ್ರ. ಇನ್ನು ದುರ್ಯೋಧನ ತನ್ನ ಭ್ರಾತೃ ಧರ್ಮವನ್ನೇ ಮೀರು ಬಿಟ್ಟ. ಎಲ್ಲಿ ನಿಲ್ಲುತ್ತೆ ಪಟ್ಟಾಭಿಷೇಕ? ರಾವಣಾಸುರ ಎಲ್ಲಿ ಆ ಒಂದು ಭಾವ ಸತ್ಯ ಎಲ್ಲಿತ್ತು? ಅವನು ನಡ್ಕೊಂಡ. ಅವನು ಕೊಟ್ಟಂತ ಪಟ್ಟ ಏನು? ಪುಲಸ್ತ ಬ್ರಹ್ಮನ ಒಂದು ವಂಶ, ಚತುರ್ಮುಖ ಬ್ರಹ್ಮನ ವಂಶ. ಕೊಟ್ಟಂಥದ್ದೇನು? ಮಾಡೋದನ್ನ ಬಿಟ್ಬಿಟ್ಟು ಮಾಡದಿರೋದನ್ನ ಮಾಡಕ್ ಹೋಗಿದ್ದಕ್ಕೆ ಇಷ್ಟೇ. ಕಂಸ ಸ್ಪಷ್ಟತೆ ಇರಲಿಲ್ಲ. ಅಳಿ ಅನ್ನೋದು ಕೂಡ ನೋಡ್ಲಿಲ್ಲ, ತಂಗಿ ಅನ್ನೋದು ಕೂಡ ನೋಡ್ಲಿಲ್ಲ. ಹೊಡೆದಾಕ್ಬಿಡ್ತು ಅಷ್ಟು ದೊಡ್ಡ ಆಲದ ಮರವನ್ನು. ಇದೆಲ್ಲ ಇತಿಹಾಸ ಕಲಿಸಿರ್ತಕ್ಕಂಥ ಪಾಠ. ಇದನ್ನ ತಿಳ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಹಾಕ್ತು. ನಿಮಗೆ ಲಕ್ಷ್ಮಿ ಪ್ರಾಪ್ತಿಯಾಗಬೇಕೆ ಈ 4 ಕೆಲಸ ಮಾಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವಾಷಾಢ ನಕ್ಷತ್ರ. ಚಂದ್ರ ಶುಕ್ರನ್ ಸಾರದಲ್ಲಿದ್ದಾನೆ, ಶುಕ್ರನು ಶುಕ್ರನ್ ಸಾರದಲ್ಲಿದ್ದಾನೆ. ಮೇಷರಾಶಿ. ನಿಮಗೂ ಶುಕ್ರನಿಗೂ ನೀವು ಪುರುಷತ್ವ ರಾಶಿ. ಆ ಅಗ್ನಿ ಅನ್ನತಕ್ಕಂಥದ್ದು ವಿಶೇಷವಾಗಿ ನಾನು ಅನ್ನತಕ್ಕಂಥದ್ದು. ಆ ನಾನು ಅನ್ನತಕ್ಕಂಥವರು ಇವತ್ತು ಕೆಟ್ಟೋಗಿರೋದ ನೀವು ನೋಡ್ತಿರ್ತೀರಿ. ಯಾವ್ದಾವ್ದೋ ಸ್ಟೇ ಆರ್ಡರ್ಗಳು, ಬ್ರೇಕಿಂಗ್ ನ್ಯೂಸ್ಗಳು, ಅತ್ಯಾಚಾರ ಕೇಸುಗಳು, ಏನೇನೋ ಕೇಳ್ತಿರ್ತಾರೆ. ಎಂಥ ಜಗಜಟ್ಟಿ ಆದ್ರೂ ಕೂಡ, ಎಂಥ ವ್ಯಕ್ತಿ, ರಾವಣಾಸುರನಿಗೆ ಮೀರಿದ ಪಂಡಿತೋತ್ತಮ. ಆ ಕಾಲಕ್ಕೆ ಯೋಚನೆ ಮಾಡಿ ನೋಡಿ, ಯಕಶ್ಚಿತ್ ತನ್ನ ಕಾಮ ನಿಯಂತ್ರಿಸ್ಲಿಲ್ಲ. ಸಿಗ್ಲಿಲ್ವಲ್ಲ, ಬಿಟ್ಬಿಡ್ಬೇಕಿತ್ತು. ಸಿಕ್ಕರೆ ಓಕೆ, ನಿಮ್ಮ ಅದೃಷ್ಟ, ಬೇಜಾರು ಮಾಡ್ಕೋಬೇಡಿ. ಯಾರೋ ನಿಮ್ಮನ್ನು ಪ್ರೀತಿಸಿದ್ರು, ಗೌರವಿಸಿದ್ರು, ಆದರಿಸಿದ್ರು, ಅದು ಬೇರೆ. ಅಪಹರಿಸ್ಲಿಕ್ಕೆ ಹೋಗಿದ್ರೆ, ಅತ್ಯಾಚಾರದ ಮಟ್ಟಕ್ಕೆ ಹೋದ್ರೆ
ಬ್ಲ್ಯಾಕ್ ಮೇಲ್ ಮಟ್ಟಕ್ಕೆ ಹೋದ್ರೆ ಬೇರೆ ಬೇರೆ ಥರದ್ದು ಇವತ್ತು ಕೇಳ್ತಿದ್ದೀನಿ ಏನೇನೋ ಎಂತೆಂಥವ್ರದ್ದು ಏನೇನೋ ಆಗ್ಬಿಟ್ಟಿದೆ, ಅಲ್ಲೋಲ ಕಲ್ಲೋಲಗಳು ಪ್ರತಿಯೊಬ್ಬರದ್ದು ಕೂಡ ಭೂತ ಕನ್ನಡಿಯಲ್ಲಿ ನೋಡೋ ಅಷ್ಟು ಮಟ್ಟಕ್ಕೆ ಆಗ್ಬಿಟ್ಟಿದೆ. ಜಾಗ್ರತೆ, ಸೋತು ಬಿಡ್ತೀರಿ. ಮೇಷರಾಶಿ ಸ್ತ್ರೀಯರ ವಿಚಾರವಾಗಿ ಇಲ್ಲ ಪರಪುರುಷರ ವಿಚಾರವಾಗಿ ವ್ಯವಹಾರಗಳು ತೊಡಗಿಸ್ಕೊಂಡಿರೋ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ. ಶುಭ ಕಾರ್ಯಗಳಲ್ಲಿ ಪ್ರಗತಿ. ಮದುವೆಯಾಗದವರಿಗೆ ಮದುವೆ ಯೋಗ, ಮಕ್ಕಳಾಗದವರಿಗೆ ಮಕ್ಕಳ ಯೋಗ. ಬ್ಯೂಟಿಫುಲ್ ಡೇ. ವೃಷಭ ರಾಶಿ ಸ್ವಲ್ಪ ಖರ್ಚು, ಚಂದ್ರಾಷ್ಟಮ, ಇಲ್ಲದ ಅನಗತ್ಯ ಖರ್ಚು, ಕೋರ್ಟು, ದಾವ, ಅತಿಯಾದ ಒಂದು ಭೋಗ, ಲಾಲಸ, ಇವುಗಳಿಗೆ ಬಿದ್ದು ನಾನು ಯಾರು ಗೊತ್ತಾ ತೋರಿಸ್ಕೋಬೇಕು, ಈ ಕೈ ಕಟ್ಟಿರೋ ವಾಚು ಏನೋ ದಡ್ರು. ನೆನ್ಪಿಟ್ಕೊಳ್ಳಿ, ನಾವು ಸತ್ತೋದ್ರೆ ನಮ್ಮ ಬಂಧುಗಳೆಲ್ಲ, ನಮ್ಮ ಮಗ ಕೂಡ ನಮ್ಮ ಹೆಣ ನಮ್ಮ ಮನೇಲಿ ಇಟ್ಕೊಳ್ಳಲ್ಲ, ನಮ್ಮ ಹೆಂಡತಿ ಕೂಡ ಇಟ್ಕೊಳ್ಳಲ್ಲ. ಬಂಧು ಮಿತ್ರ ತಗೊಂಡೋಗಿ ಬಿಸಾಕೋ, ಫಸ್ಟ್ ಹೂತಾಕೋ ಇಲ್ಲ ಸುಟ್ಟಾಕೋ ಅಂತಾರೆ. ಇಟ್ಟುಕೊಳ್ಳುವುದಿಲ್ಲ, ಇದ್ರ ಬಗ್ಗೆ ಅವಗಾಹನೆ ಇಲ್ಲ. ಅಪ್ಪಿಕೊಳ್ಳೋದು ಶಿವ ಒಬ್ಬನೇ, ಯಾರು ಇಟ್ಕೊಳ್ಳಲ್ಲ. ಅವತ್ತು ನಿಮ್ಮ ವಾಚು ನಿಮ್ದು ಏನೂ ಇರಲ್ಲ ಮಕ್ಕಳ. ನೀವು ಸಂಪಾದಿಸಿದ ದುಡ್ಡು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು, ಎಲ್ಲ ನಿಮ್ಮ ಹೆಸರು ಸಮೇತ ಇಲ್ಲೇ ಬಿಟ್ಟು ಹೋಗ್ಬೇಕು. ಎವ್ರಿಥಿಂಗ್ ಶುದ್ಧವಾಗಿ ಹೋಗ್ಬೇಕದು, ಎಲ್ಲ ಬಿಟ್ಟು ಹೋಗ್ಬೇಕು. ಜಾಗ್ರತೆ. ತುಂಬಾ ವಿಪರೀತ ಸ್ಟೇಟಸ್ಸು ಭೋಗ ಅನ್ನೋದಕ್ಕೆ ಹೋಗ್ಬೇಡಿ. ಇನ್ನು ಮಿಥುನ ರಾಶಿ, ಶುಕ್ರ ಲಾಭದಲ್ಲಿದ್ದಾನೆ, ಫ್ಯಾಂಟಾಸ್ಟಿಕ್. ಕಲಾ ಮಾಧ್ಯಮದಲ್ಲಿದ್ದೀರಿ. ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಹಣಕಾಸು, ವ್ಯಾಪಾರ ಸಂಬಂಧಗಳಿದೆ. ಬ್ಯೂಟಿಫುಲ್. ನಿಮಗೂ ಕೂಡ ಮದುವೆ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಒಂದ್ ಸ್ವಲ್ಪ ಬಂಗಾರ ತಗೋಬಹುದು. ಅದು ಸ್ವಲ್ಪ ತಗೊಳ್ಳಿ, ಸಣ್ಣದಾಗಿ ಕಡಿಮೆ ಇದೆಯಲ್ಲ ತೆಗೆದಿಟ್ಕೊಳ್ಳಿ. ಸೇಫ್ಟಿ ಮಾಡಿ. ಅದು ಇಳಿಯಲ್ಲ. ನನ್ನ ಮಾತು ಕೇಳ್ಕೊಳ್ಳಿ. ನೀವು ಸುಮ್ಮನೆ ಯಾರ್ಯಾರೋ ಗೂಬೆ ಕುಂದಿರ್ಸ್ಬಿಟ್ಟಿದ್ರು, ಏನ್ ಮಾಡಿದ್ರು 15,000 ಪ್ಯೂರಿಟಿ ಗೋಲ್ಡ್ ಅಲ್ಲಿಗೆ ಬಂದು ನಿಂತಿದೆ. ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ದಾಟುತ್ತೆ. ಹೇಳ್ದಾಗೆ 2 ಲಕ್ಷ ಆರಾಮ್ಸೆ ಟಚ್ ಮಾಡುತ್ತೆ. ನೀವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಹಣಕಾಸು ಸ್ಥಿತಿ ಉತ್ತಮ, ವ್ಯವಹಾರಗಳು ಉತ್ತಮ, ಭೋಗಯೋಗಂ, ಆನಂದ ಯೋಗಂ, ಶೃಂಗಾರ ಯೋಗಂ, ಸಂಗಾತಿಯೊಂದಿಗೆ ಹೊರಗಡೆ ಹೋಗಿ ಬರುತ್ತೋ, ಮದುವೆ ಆಗದವರಿಗೆ ಮದುವೆ ಯೋಗ, ಪ್ರೀತಿ ಮಾಡಿ ಮದುವೆ ಆಗುವವರಿಗೆ ವಿಶೇಷವಾದಂಥ ಪ್ರೀತಿಯ ಯೋಗ, ಪ್ರೀತಿಯ ಮದುವೆಯ ಯೋಗ. ಕರ್ಕಾಟಕ ರಾಶಿ, ಶುಕ್ರ ದಶಮ, ವೃತ್ತಿಯಲ್ಲೊಂದು ಒತ್ತಡ, ಮಾಧ್ಯಮದಲ್ಲಿದ್ದೀರಿ, ಎಂಟರ್ಟೈನ್ಮೆಂಟ್ ಅಲ್ಲಿದ್ದೀರಿ, ಈವೆಂಟ್ಸ್ ಅಲ್ಲಿದ್ದೀರಿ, ಅಲ್ಲಿ ಏನೋ ಒಂದು ಒತ್ತಡ, ಓಡಾಟ, ಸುತ್ತಾಟ, ಎಳೆದಾಟ, ಹೊರೆ ಅನ್ನತಕ್ಕಂಥ ಒಂದು ಸಣ್ಣ ಭಾರ ಆಗತಕ್ಕಂಥದ್ದಾಗುತ್ತೆ. ಅನಗತ್ಯ ಸ್ವಲ್ಪ ಖರ್ಚುಗಳು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಜೇಬಲ್ಲಿರೋದು 50 ರೂಪಾಯಿ ಹೋಗ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದು, ಈ ತರ ಮಾಡಿಸುತ್ತೆ. ಸ್ವಲ್ಪ ಈ ಗಾಡಿ, ಬಂಗಾರ, ಡೈಮಂಡು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸುಮ್ಮನೆ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಂಹರಾಶಿ ಪರವಾಗಿಲ್ಲ. ದೊಡ್ಡ ಕುಟುಂಬ, ದೊಡ್ಡ ಮರ್ಯಾದೆ, ದೊಡ್ಡ ಹೆಸರು ಚೆನ್ನಾಗಿದೆ. ರಾಜಕೀಯದಲ್ಲಿರತಕ್ಕಂಥವ್ರಿಗೆ ಸ್ವಲ್ಪ ಅವಮಾನಕರ ಪ್ರಸಂಗಗಳಾಗತಕ್ಕಂಥದ್ದುಂಟು. ಎಚ್ಚರಿಕೆ. ಶತ್ರು ಸ್ತಂಭನ, ಶತ್ರು ಬಲ, ರಾಜಕೀಯ, ಸರ್ಕಾರಿ ಮಟ್ಟದ ಅಧಿಕಾರಿಗಳಾಗಿದ್ದೀರಿ. ನೋಡಿ, ಮೊನ್ನೆ ಒಂದು ಮರಣದಂಡನೆ ಕೇಸ್ ನಡೆದಿದಲ್ವಾ, 9 ಜನ ಪೊಲೀಸ್ ಅಧಿಕಾರಿಗಳಿಗೆ. ಹೇಳ್ತಲೇ ಇದೆ, ಪೊಲೀಸ್ ಮಟ್ಟದ ಅಧಿಕಾರಿಗಳು, ರಕ್ಷಣಾ ಅಧಿಕಾರಿಗಳು ನಿಮ್ಮ ಮೇಲೇನೆ ಬರುತ್ತೆ. ನೋಡಿ, ಬಂದು ನಿಂತಿದೆ. ಒಂದು ಲೇಡಿ PSI ಇಂದ, ಲೇಡಿ ಕಾನ್ಸ್ಟೇಬಲ್ ಇಂದ ಹೊರಗಡೆ ಬಂದಿರೋದು ಇದು ಪೂರ್ತಿ. ಹಾಗೆ ನಿಂತು ಬಿಟ್ಟಿದ್ದಾಳೆ. ಇಲ್ಲ ಅಂದಿದ್ರೆ ಇವ್ರುಗಳು ಮುಚ್ಚಾಕ್ಬಿಟ್ಟಿರೋರು. ಎಕ್ಸ್ಪರ್ಟ್ಗಳು ಅವರು, ಬೆದರಿಸ್ತಾರೆ. ಸೊ ಅಂಥದ್ದೊಂದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದೀರಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಗೆ ರೈಡ್ ಗ್ಯಾರಂಟಿ. ಎಚ್ಚರಿಕೆ. ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಅನುಬಂಧ, ಆತ್ಮೀಯರು, ಸ್ನೇಹಿತರು, ಬಂಧುಗಳು, ಓಡಾಟ, ಸುತ್ತಾಟ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಬ್ಯೂಟಿಫುಲ್ ಡೇ. ಅದರಲ್ಲೂ ವಾದ್ಯಗೋಷ್ಠಿ, ಸಂಗೀತ, ಭರತನಾಟ್ಯ, ಮಾಧ್ಯಮ, ಮೇಕಪ್, ಬ್ಯೂಟಿ ಪಾರ್ಲರು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಫ್ಯಾಂಟಾಸ್ಟಿಕ್. ಸ್ವಲ್ಪ ಸುತ್ತಾಟ,
ಓಡಾಟ. ಪರದೇಶ ಎಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಪ್ಲೇನು ಏನು ಹತ್ತೋದು ಅದೆಲ್ಲ ಪ್ಲೇನ್ಗಳು ರೇಟ್ ಎಲ್ಲ ಹತ್ಸಿದ್ದಾರೆ, ಏನೇನೋ ನಡೀತಿದೆ, ದುಡುಕ್ಬೇಡಿ. ಇನ್ನು ತುಲಾ ರಾಶಿ, ಬ್ಯೂಟಿಫುಲ್ ಡೇ. ಕೇಂದ್ರದಲ್ಲೇ ಶುಕ್ರ, ಕೊಡೋದು ತಗೊಳ್ಳೋದು ಮಾಡೋದು, ಹೂವು ಹಣ್ಣು ಅಲಂಕಾರ ಉಪ್ಪ ಓರಣ ಮದುವೆಗಳು ಮಾಡಿಸೋದು ಸೂಪರ್. ಆರೋಗ್ಯ ಚೇತರಿಕೆ, ಆತ್ಮೀಯರು, ಒಂದು ಸಣ್ಣ ಗೆಳೆತನ, ಆತ್ಮೀಯರ ಭೇಟಿ, ಅನುಕೂಲ, ದುಡ್ಡಿನ ವಿಚಾರದಲ್ಲಿ ಆನಂದಕರ. ವೃಶ್ಚಿಕ ರಾಶಿ, ನಿಮಗೂ ಶುಕ್ರನಿಗೂ ಆಗಲ್ಲ. ಶುಕ್ರ 6ನೇ ಮನೆಯಲ್ಲಿದ್ದಾನೆ, ಹುಷಾರು. ಸ್ವಲ್ಪ ದುಡ್ಡು ಕಾಸು ವಿಚಾರ ಸ್ತ್ರೀಯರ ಹತ್ರ, ಪುರುಷರು ಸ್ತ್ರೀಯರ ಹತ್ರ ಸ್ವಲ್ಪ ಎಚ್ಚರಿಕೆ. ಯಾರು ಇದು ಮಾಡಿ ಅದು ಮಾಡಿ, ಇದ್ರಲ್ಲಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ, ತಿಂಗಳು ಇಷ್ಟು ದುಡ್ಡು ಕಟ್ಟಿ, ವರ್ಷಕ್ಕೊಮ್ಮೆ ಮಟನ್ ಕೊಡ್ತೀವಿ, ವರ್ಷಕ್ಕೊಮ್ಮೆ ಪಟಾಕಿ ಕೊಡ್ತೀವಿ, ಲಕ್ಕಿ ಡಿಪ್ ಎತ್ಬಿಟ್ಟು ನಿಮ್ಗೊಂದು ಟಿವಿ ಕೊಡ್ತೀವಿ, ಇದೆಲ್ಲ ಬೋಗಸ್. ಇವುಗಳಿಗೆಲ್ಲ ಹೋಗ್ಬೇಡಿ, ಬೋಗಸ್ ಇದಕ್ಕೆ ಹೋಗ್ಬೇಡಿ. ಬಂಗಾರದ ಕಡೆ ಸ್ವಲ್ಪ ಗಮನ ಇರಲಿ. ಮನೇಲಿ ಎಲ್ಲಾದ್ರೂ ಒಡವೆ ದುಡ್ಡು ಎತ್ತಿಡೋದು ಹುಷಾರಾಗಿ ಎತ್ತಿಡಿ. ಬ್ಯಾಂಕ್ಗಳಲ್ಲಿ ಇಡೋವಾಗ್ಲೂ ಹುಷಾರಾಗಿರಿ. ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. 1% ಇನ್ಶೂರೆನ್ಸ್ ಕಾಸ್ಟ್ ಇರುತ್ತೆ. ದಯಮಾಡಿ ಹೇಳ್ತಾನೆ, 1% ಅಷ್ಟೇ ವರ್ಷಕ್ಕೆ ಕಟ್ಟೋದು. ವರ್ಷಕ್ಕೆ ಈಗ 1 ಕೋಟಿದ್ ಗೋಲ್ಡ್ ಇದೆ ಅಂತ ಇಟ್ಕೊಳ್ಳೋಣ, 1 ಲಕ್ಷ ಕಟ್ತೀರಿ. 1 ಲಕ್ಷ ಮುಖ ನೋಡಕ್ ಹೋಗಿ 99 ಲಕ್ಷಕ್ಕೆ ಬರೇ ಇಟ್ಕೋಬೇಡಿ. ಒಂದು ಅರ್ಧ ಕೆಜಿ ಇದೆ 50 ಲಕ್ಷದ ಬಂಗಾರ, 50,000 ಅಂದ್ರೆ ತಿಂಗಳಿಗೆ ಒಂದು 4,000 ರೂಪಾಯಿ ಬಿತ್ತು. ಕಟ್ಟಿ ಸೇಫ್ ಮಾಡಿ ನಾವು ಮಾಡೋ ಮಧ್ಯಮ ವರ್ಗ ಮಾಡ್ಕೊಳ್ಳೋ ಒಂದು ಬಹುದೊಡ್ಡ ಬಿರುಗಾಳಿ ಇದೆ. ಇದನ್ನ ಆನೆ ಉಳಿಸ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಚಾಟಿ ಅಷ್ಟು ಖರ್ಚು ಮಾಡಲ್ಲ. ಆಮೇಲೆ ಆನೆ ಹೋದ್ಮೇಲೆ ಓಡೋದು. ದಯಮಾಡಿ ಎಲ್ಲರೂ ನಿಮ್ಮ ಬಂಗಾರದ ಮೇಲೆ ಇನ್ಶೂರೆನ್ಸ್ ತಗೊಳ್ಳಿ. ಆಮೇಲೆ ಬಂಗಾರದಂತ ನಿಮ್ಮ ಆರೋಗ್ಯಕ್ಕೆ ಒಳ್ಳೊಳ್ಳೆ ಸ್ಕೀಮ್ಗಳಿದಾವೆ, ಬಂದಿದ್ದಾವೆ. ಕೆಲವೊಂದು ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳೆಲ್ಲ ಇನ್ಶೂರೆನ್ಸ್ ಕೊಡ್ತಿದ್ದಾರೆ. ಚೆಕ್ ಮಾಡಿ. ಒಂದು 10 ಲಕ್ಷದವರೆಗೂ 1 ಕೋಟಿವರೆಗೂ ನಿಮ್ಗೆ ಸರ್ಜರಿ ಎಂಡ್ ಟು ಎಂಡ್ ಇದೆ. ಚೆಕ್ ಮಾಡಿ, ಕೇಳಿ, ಎಕ್ಸ್ಪರ್ಟ್ಸ್ ಹತ್ರ ಕೇಳಿ. ಇದೆ, ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಿಲ್ಲ. ಅದರಿಂದ ನಿಮ್ಮ ಆರೋಗ್ಯಕ್ಕೂ ಒಂದು ಇನ್ಶೂರೆನ್ಸ್ ಅಂತ ಒಂದು ಮಾಡಿಸ್ಕೊಳ್ಳಿ. ಯಾವಾಗ ಏನ್ ಬರುತ್ತೆ ಗೊತ್ತಿಲ್ಲ. ಈಗೆಲ್ಲ ಇವ್ರು ಇಡ್ತಿರೋ ಊಟ, ಆಮೇಲೆ ಈ 5 ಸ್ಟಾರ್ ಹಾಸ್ಪಿಟಲ್ಗಳು ಒಳಗಡೆ ಎಂಟ್ರಿ ಆಗಿದ್ದೆ 2 ಲಕ್ಷ 3 ಲಕ್ಷ ಒಂದ್ ದಿನಕ್ಕೆ. ಅಮ್ಮಮ್ಮ, ಇಲ್ದಿದ್ದ ಕಾಯಿಲೆಗಳೆಲ್ಲ ಲಿಸ್ಟ್ ಬರ್ದ್ಬಿಡ್ತಾರೆ. ಒಬ್ಬ ಏನ್ ಮಾಡ್ತಾನೆ, ಒಂದು ಡಾಕ್ಟ್ರಿಗೆ ಫೋನ್ ಮಾಡ್ತಾನೆ, ಸರ್ ಹೇಗಿದ್ದೀರಿ, ಚೆನ್ನಾಗಿದೆ, ನೀವು ಯಾರಪ್ಪ? ಏನೂ ಇಲ್ಲ, ನಾನು ರಮಣ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಪೇಷಂಟ್ ಬಗ್ಗೆ ಹೇಳ್ತೀರಾ, ಹೆಂಗಿದ್ದಾರೆ, ಯಾವಾಗ ಡಿಸ್ಚಾರ್ಜ್ ಮಾಡ್ಬೋದು ಅಂತ. ಚೆನ್ನಾಗಿದ್ದಾರೆ, ಇನ್ನೊಂದು 2 ದಿನ ರೀ, ಆರಾಮ್ಸೆ ಇದ್ದಾರೆ, ಇನ್ನೊಂದು 2 ದಿನ ಇರ್ಲಿ ರೀ, ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸರಿ, ನೀವ್ ಯಾರು ಅಂತ ಹೇಳ್ಬಿಟ್ಟು, ಸರ್ ನಾನೇ ಪೇಷಂಟು, ಯಾರನ್ನು ಕೇಳಿದ್ರು ಯಾರು ಇನ್ಫಾರ್ಮೇಶನ್ ಹೇಳ್ತಿಲ್ಲ, ಏನೂ ಇಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಿದ್ದಾರೆ. 1 ವಾರದಿಂದ ಕೇಳ್ತಿದ್ದೀನಿ, ಬರ್ತಾರೆ ಟ್ಯೂಬ್ನಲ್ಲಿ ಹತ್ತಿಸ್ತಾರೆ, ಏನೋ ಒಂದು ಹಾಕ್ತಿದ್ದಾರೆ. ಅದು ಏನ್ ಪ್ರಯೋಜನಕ್ಕೆ ಆಗ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಕಾಯ್ತಲೇ ಇದೀನಿ. ಬಿಲ್ ಮಾತ್ರ ಬಿಲ್ಗೆ ಏರ್ತಲೇ ಐತೆ. ನಾನು ಸ್ಟೇಜ್ ಹೆಂಗಿದೆ, ಸ್ಟೇಜ್ 1 ಅಲ್ಲಿ ಇದ್ದೀನ, ಇಲ್ಲ ಮೇಲಕ್ಕೆ ಹೋಗೋ ಸ್ಟೇಜ್ ಅಲ್ಲಿ ಇದ್ದೀನ, ಇನ್ನೇನು ಗೊತ್ತಾಗ್ತಿಲ್ಲ. ಎಲ್ಲ ಮೂಗುಗು ಪೈಪು ಅದು ಇದು ಎಲ್ಲ ಇಟ್ಬಿಟ್ಟಿದ್ದಾರೆ. ನೋಡಿ ಸಾಕಾಯ್ತು, ಅದಕ್ಕೆ ತೆಗೆದ್ಬಿಟ್ಟು ಫೋನ್ ನೋಡಿಟ್ಟಿದ್ದೀನಿ ಅಂತ. ಇವತ್ತಿನ ಕಾಲಘಟ್ಟ ಹಂಗಾಗ್ಬಿಟ್ಟಿದೆ. ವೃಶ್ಚಿಕ ರಾಶಿಗೆ ಹಂಗೆ ಮಾಡದೇ ಖರ್ಚುಗಳು ಈ ತರ. ಆಳಕ್ಕೆ ಕೇಳಿದ್ರೆ ಅಲ್ವಾ ಗೊತ್ತಾಗುತ್ತೋ ಅಂತ. ಸೊ ಸ್ವಲ್ಪ ಜಾಗ್ರತೆ, ನಿಮ್ ಬಂಗಾರನ ಸೇಫ್ಟಿ ಮಾಡ್ಕೊಳ್ಳಿ, ಹುಷಾರು. ಮುಖ್ಯವಾಗಿ ಧನುಸು ರಾಶಿ, ಚಂದ್ರ ನಿಮ್ಮ ಮನೇಲಿ ಓಕೆ, ಪಂಚಮದಲ್ಲಿ ಶುಕ್ರನು ಬ್ಯೂಟಿಫುಲ್, ಬಟ್ ಷಷ್ಠಾಧಿಪತಿ ಅವನು. ಸೊ ಒಂದು ತಲೆನೋವು, ತಕರಾರು, ಇನ್ನೊಂದು ಇಟ್ಟು ಗುರುಸ್ಥಾನದಲ್ಲಿದ್ದೀರಿ, ರಾಜಕೀಯದಲ್ಲಿದ್ದೀರಿ, ಹೆಸರು ಪಡೆದ ಖ್ಯಾತಿ ವ್ಯಕ್ತಿಗಳಾಗಿದ್ದೀರಿ. ಗೊತ್ತಿಲ್ಲದ ಯಾವುದೋ ಒಂದು ಬೇರೆ ರೀತಿಯ ಒಂದು ಅವ್ಯವಹಾರ, ದೊಡ್ಡ ಕಾರ್ಯಗಳು ಮಾಡಿಬಿಟ್ಟಿರ್ತಾರೆ. ಕೆಲವರು ದೊಡ್ಡವರು ಆಗ್ತಾ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಆ ಜಾಗ ಅವ್ರಿಗೆ ಬೇಕು. ನೀವು ಮಾಡೋದು ಸಣ್ಣ ತಪ್ಪಕ್ಕೆ ಕಾಯ್ತಿರ್ತಾರೆ. ಅವ್ರಿಗೆ ಸಹಿಸಲ್ಲ. ಅವ್ರು ನಿಮ್ ಹೇಳಿಕೆ, ನಿಮ್ ಬೆಳವಣಿಗೆ ಸಹಿಸಲ್ಲ. ಅದ್ ನಿಮ್ ಪರ್ಸನಲ್ ಅನ್ನೋದಲ್ಲ, ಬಳಸ್ಕೊಳಕ್ ಬರ್ತಾರೆ. ಸೊ ಅಂತ ಕಾರ್ಯಗಳೇನಾದ್ರೂ ಮಾಡಿದ್ರಿ ಅಂದ್ರೆ ರಾಜದಂಡನೆ ಅಲ್ಲ, ಮರಣದಂಡನೆ. ಅಂಥದ್ದೊಂದು ಮರಣಕ್ಕೂ ಮೀರಿದ ವೇದನೆ ಒಂದು ಕುಟುಂಬ ಕೇಳಿದ್ದಾನೆ. ಮರಣಕ್ಕೂ ಮೀರಿದ ವೇದನೆ ನಿಮ್ಮ ಮಗ ಅನುಭವಿಸ್ತಾನೆ ಅಂತ ಹೋಗ್ಬಿಟ್ಟು ಪುಣ್ಯಾತ್ಮ
ಅಪ್ಪನ ಅದು ಹೆಂಗೆ ಕ್ರೆಡಿಟ್ ಕಾರ್ಡ್ ಎತ್ತಿದಾನೋ ಗೊತ್ತಿಲ್ಲ, ಪಾಸ್ವರ್ಡ್ ಹೆಂಗೆ ಎತ್ತಿಟ್ಕೊಂಡಿದಾನೋ ಗೊತ್ತಿಲ್ಲ. ಕ್ಲೀನ್ ಸ್ವೈಪ್, ಒಂದು 4-5 ಕಾರ್ಡು, ಇಂಟರ್ನ್ಯಾಷನಲ್ ಕಾರ್ಡುಗಳು, ದೊಡ್ಡ IT ಪೋಸ್ಟ್. ಮಗ 24 ವಯಸ್ಸಿಗೆ ಏನ್ ಮಾಡ್ತಾವನೆ, ಏನ್ ತಗೋತಾವನೆ, ಏನ್ ತಿಂತಾವನೆ, ಎಲ್ಲಿ ಹೋಗ್ತಾವನೆ ಅನ್ನೋದ್ರ ಮೇಲೆ ಒಂದು ಸೂಕ್ಷ್ಮ ಅವಗಾಹನ ಬೇಡ. ಸ್ವಾಮಿ 3-3.5 kg ಬಂಗಾರ ಮನೇಲಿ ಡಮಾಲು, ಪ್ಲಸ್ ಒಂದು ಕಡಿಮೆ ಅಂದ್ರೂ 1-1.5 ಕೋಟಿ, ಅದು ಲೆಕ್ಕಕ್ಕಿಲ್ಲ 7 ಕೋಟಿವರೆಗೂ ಹೋಗ್ಬಿಟ್ಟಿದೆ. ಬಂದು ಕುತ್ಕೊಂಡು ಕಣ್ಣೀರು. ನೀವ್ ಹೇಳಿದ್ರಿ ಗುರುಗಳೇ, ಮರಣಕ್ಕೂ ಮೀರಿದ ವೇದನೆ. ಏನೇನ್ ಮಾಡಿಲ್ಲ ಕೇಳಿ. 24ಕ್ಕೆ ಕ್ಲಬ್ಬು ಪಬ್ಬು ಫುಲ್ಲು ಹಿಂಗಂತೆ ಹೊಡೆದಿರೋದು ದುಡ್ಡು, ಪುಣ್ಯಾತ್ಮ ಹಿಂಗಂತೆ ಹೊಡೆಯೋದು. ಈ ಪಿಕ್ಚರ್ಗಳಲ್ಲಿ ತೋರಿಸ್ತಾರಲ್ಲ, ಇವತ್ತಿನ ಅದೇ ಆಗಿರೋದು. ಯಾವ ಪಿಕ್ಚರ್ ನಿಮ್ಮನ್ನು ಉದ್ಧಾರಕ ಮಾಡಿದೆ, ಯಾವ ಸೀರಿಯಲ್, ಮನೆಹಾಳು ಸೀರಿಯಲ್ ನಿಮ್ಮನ್ನ ಉದ್ಧಾರಕ ಮಾಡಿದೆ. ಮಕ್ಕಳಲ್ಲಿ ನಾವು ಇಟ್ಟಿರೋ ಆಟೋ ಬಾಂಬ್, ಮನೇಲಿ ಒಂದು TV, ಬೆಟ್ಟಿಂಗ್ ಇಂದ ಹಿಡಿದು ಎಲ್ಲಾ ರೀತಿಯ ಅಸಭ್ಯಗಳು, ಅಭ್ಯಾಸಗಳಿಗೆ ಮೂಲ ವಿರಾಟ್ ಸ್ವರೂಪ ಕಾರಣ ನಮ್ಮ TV, ನಮ್ಮ ಕೈಯಲ್ಲಿರೋ ಮೊಬೈಲು. ಯಾವ ತಿಳ್ಕೋಬೇಕು, ತಿಳ್ಕೋಬಾರ್ದು, ಮಕ್ಳಿಗೆ ಅದು ಗೊತ್ತಿಲ್ಲ. ತಪ್ಪು ನಿನ್ನ ಕ್ರೆಡಿಟ್ ಕಾರ್ಡ್ ಅವ್ನು ಸಿಗೋಂಗ್ ಮಾಡು ಅನ್ನ, ಮನೇಲಿ ಅಷ್ಟು ದೊಡ್ಡ ಬಂಗಾರ ತಗೊಬಂದು ಇಟ್ಬಿಟ್ಟು ಅವ್ನ ಕೈಗೆ ಸಿಗೋವಾಗ ಮಾಡು, ಅವ್ನಿಗೆ ತೋರ್ಸೋವಾಗ ಮಾಡು, ನಿನ್ ಲೆವೆಲ್ ದೊಡ್ಡ ಕಾರು. ನಾವು ನೋಡ್ಬಿಟ್ಟ, ನನಗೆ ಹೆಂಗೋ ಆಗ್ಬಿಟ್ಟಿದೆ ಗುರುಗಳೇ. ಮಾಡಬಾರ್ದಲ್ಲ ಮಗು, ಅವನ್ ಮಗುವೇ. ಆ ಮಗು ಮಾಡಿದ ತಪ್ಪಿಗೆ ಅರ್ಧ ದಂಡನೆ. ಅವತ್ತೇ ಹೇಳಿದ್ನಲ್ಲ, ಮರಣಕ್ಕೂ ಮೀರಿದ ವೇದನೆ ಹೋಗಬಾರ್ದು. ಮಕ್ಕಳ ಜೊತೆ ಕುಳಿತುಕೊಂಡು ಮಾತಾಡಿದ್ಯಾ, ನಿನ್ ದುಡ್ಡು ಸಂಪಾದನೆ, ಆ ಕಂಪ್ನಿ, ಈ ಕಂಪ್ನಿ, ಈ ಲಂಚ್ಗಳು, ಆ ಲಂಚ್ಗಳು, ಪ್ರಾಜೆಕ್ಟ್ಗಳ ಮೇಲೆ ಡೀಲ್ಗಳು ನೀನ್ ಮಾಡಿದ್ಯಾ ಅಂದೆ. ಅದಿರ್ತವೆ ಗುರುಗಳ, ಕಾರ್ಪೊರೇಟ್ ಅಂದ್ಮೇಲೆ ಅಂತಾರೆ ತಲೆ ಬಗ್ಗಿಸ್ಕೊಂಡು. ತಗೋ ಇದು ವಾಪಸ್ಸು. ನೀನ್ ಯಾವ ಜನ್ಮದಲ್ಲಿ ಯಾರಿಗೋ ಇಟ್ಟಿದ್ದೆ, ನಿನ್ನ ಮಗನ ರೂಪದಲ್ಲಿ ಅವ್ನು ವಾಪಸ್ ಬಂದು ಎಲ್ಲ ತಗೋತಾವ. 7 ಕೋಟಿ ಮಕ್ಕಳೇ. ನಮ್ಮ ಮನೇಲಿ 7 ರೂಪಾಯಿ ಹೋದ್ರೆ ಗೊತ್ತಾಗ್ಬಿಡುತ್ತೆ. 7 ರೂಪಾಯಿ ಅಲ್ಲಿ ಕೌಂಟ್ ಮಾಡಿ ಅವಾಗವಾಗ ಬೇಕು ಅಂತ ಇಡೋದು. ನೋಡೋಣ ಯಾರು ಎತ್ತಾರೆ, ಹೆಂಗ್ ಎತ್ತಾರೆ, ಏನ್ ತರ್ತಾರೆ. ಮನೇಲಿ ಅಷ್ಟು ಜನ ಮಕ್ಕಳಿದಾರಲ್ವಾ, ಒಂದು ಮೊಬೈಲ್ ಬಂತು ಅಂದ್ರೆ ಹೆಂಗಿದು, ಎಷ್ಟು ಅವ್ರ ಕರೆನ್ಸಿ ಯೂಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಇದೆಯಾ, ಫೇಸ್ಬುಕ್ ಇದೆಯಾ, ಬೇಕು ಅಂತ ಚೆಕ್ ಮಾಡೋದು. ಇದೆಲ್ಲ ಸೂಕ್ಷ್ಮವಾಗಿ ಮನೆಯಲ್ಲಿ ನನ್ನ ಧರ್ಮಪತ್ನಿ ಮಾಡ್ತಿರ್ತಾರೆ. ಅವ್ರೇನಾದ್ರು ಒಂದು ಹೊಸ ಚಪ್ಪಲಿ ತಗೊಂಡ್ರು ಕೂಡ ಅದ್ರ ಗೊತ್ತಾಗ್ಬೇಕು, ಒಂದು ಹೊಸ ಬಟ್ಟೆ ಹಾಕಿದ್ರು ಕೂಡ, ಒಂದು ಚಾಕ್ಲೇಟ್ ತಿಂದ್ರು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಎಲ್ಲಿ ಏನು, ಅಲ್ಲೊಂದು ಬಿಗು ಇದೆ, ಮನೆಯಲ್ಲ ಮಾಡ್ಕೊಡ್ತಿರ್ತೀನಿ. ಏನಕ್ಕೆ, ನಿಮ್ಗೆ ಏನ್ ಬೇಕು ಹೇಳಿ ಅಂತ ಮಾಡ್ಕೊಡ್ತಾರೆ. ಕಾಲೇಜ್ಗೆ ಹೋಗ್ತಾರೆ, ಸ್ಕೂಲ್ ಹತ್ರ ಹೋಗ್ತಾರೆ, ಡ್ರಾಪ್ ಮಾಡಿ ಬರ್ತಾರೆ. ಅವ್ರ ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ ಅಂತಾರೆ ಮನೆಗೆ. ಯಾರತ್ರ ಒಂದು ಚಾಟ್ ಮನೆಗೆ ಕರ್ಕೊಂಡ್ ಬನ್ನಿ ಅಂತಾರೆ. ಇವತ್ತು ಮಕ್ಕಳು ನಮ್ಮ ಮನೇಲಿ ನಾವ್ ಎಷ್ಟು ಧೈರ್ಯವಾಗಿ ನೆಮ್ಮದಿಯಾಗಿ ಮಲಗ್ತೀವಿ ಅಂದ್ರೆ, ನಮ್ಮ ಮಕ್ಕಳು ನಮ್ಮನ್ನ ಅಷ್ಟು ಧೈರ್ಯವಾಗಿ ಮಲಗಿಸ್ತಿದ್ದಾರೆ. ಎಷ್ಟು ಧೈರ್ಯವೋ ನನಗೆ ನನ್ನ ಮನೆ ಮಕ್ಕಳ ಮೇಲೆ. ಕಾರಣ ನಮ್ಮ ಮನೇಲಿ ಅದು ಇಟ್ಟಿರ್ತಕ್ಕಂಥ ಒಂದು ಸ್ಪಷ್ಟತಾ ಭಾವ. ನಿಮ್ಗೆ ಏನ್ ಅನ್ಸಿದ್ರು ನಮ್ಗೆ ಹೇಳಿ. ವಿ ಟ್ರೀಟ್ ದೆಮ್ ಲೈಕ್ ಎ ಬೆಸ್ಟ್ ಫ್ರೆಂಡ್ಸ್. ಹಾಕಿ ಜೀನ್ಸ್ ಹಾಕ್ತೀರಾ, ಟೀ ಶರ್ಟ್ ಹಾಕ್ತೀರಾ, ನಡೀರಿ, ನಾವು ಬರ್ತೀವಿ ಜೊತೆಲಿ, ಕರ್ಕೊಂಡು ಹೋಗ್ತೀವಿ, ಮಾತಾಡಿ. ನಿಮ್ ಫ್ರೆಂಡ್ಸ್ ಅಲ್ವಾ, ಅವ್ನ ಬಾಯ್ ಫ್ರೆಂಡ್ ಅಲ್ವಾ, ಕುತ್ಕೊಂಡು ಮಾತಾಡಿ. ನಾವ್ ಇಲ್ಲಿದ್ದೀವಿ, ಎಲ್ಲೋಗ್ತೀವಿ, ಬಾಡ್ಗಳು ಕುತ್ಕೊಂಡು ಮಾತಾಡಿ. ಅದಿರುತ್ತೆ ಆ ವಯಸ್ಸಿಗೆ, ಅಲ್ಲೊಂದು ತುಂಟುತನ ಮಾತು, ಅಲ್ಲೊಂದು ಏನೋ ಒಂದು ಇರುತ್ತೆ. ವಿ ಆರ್ ದೇರ್, ಬಟ್ ಮೇಕ್ ಶೋರ್ ಯು ಆರ್ ಇನ್ ಯುವರ್ ಲಿಮಿಟ್ಸ್ ಅಂತ ಹೇಳ್ಕೊಡ್ತಾರೆ. ಅವ್ನು ಒಳ್ಳೆಯವನ, ಅವನ ಬ್ಯಾಕ್ ಗ್ರೌಂಡ್ ಏನು, ಅವನ ಆಲೋಚನೆ ಏನು, ಅವನ ಚಿಂತನೆ ಏನು, ಅವ್ನು ಬೇರೆ ಫ್ಲರ್ಟ್ ಮಾಡಕ್ ಬಂದಿದ್ದಾನ, ಸುತ್ತಾಡಕ್ ಬಂದಿದ್ದಾನ, ವೇಸ್ಟ್ ಮಾಡಕ್ ಬಂದಿದ್ದಾನ, ಬಳಕೆ ಮಾಡಕ್ ಎಲ್ಲ ಹೇಳ್ಕೊಡ್ತೀವಿ ನಮ್ಮ ಮಕ್ಕಳಿಗೆ. ಹೇಗಿರ್ಬೇಕು, ನಿಮ್ ದೇಹನ ಹೆಂಗ್ ಕಾಪಾಡ್ಕೋಬೇಕು, ನಿಮ್ ಮನ್ಸನ್ನ ಹೆಂಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇದು ಬರುತ್ತೆ, ಎಲ್ಲರಲ್ಲೂ ಬರುತ್ತೆ, ಎಲ್ರಿಗೂ ಆಗುತ್ತೆ. ಬಟ್ ಯು ಡೋಂಟ್ ಗೆಟ್ ಕನೆಕ್ಟೆಡ್. ನಾವು ನಮ್ಮ ಮಕ್ಕಳ ಜೊತೆ ಯಾವ್ದು ಮಾತಾಡ್ಬೇಕು ಮಾತಾಡೋದೇ ಇಲ್ಲ. ಊರೆಲ್ಲ ಸುತ್ತಾಗ್ತಿರ್ತೀವಿ ನಾವು. ನಮ್ಮ ಮನೆ ಮಕ್ಕಳು ಹಿಂಗ ಆಗ್ತಿದ್ರೆ ಲವಲೋಭ ಅಂತ ಆಮೇಲೆ ಬದುಕೊಳ್ಳೋದು. ಸೊ ಧನಸ್ಸು ಅಂತ ವಿಚಾರದಲ್ಲಿ ಒಂದುಂಟು ಎಚ್ಚರಿಕೆ. ಇನ್ನು ಮಕರ ರಾಶಿ, ಚಂದ್ರ 12, ಸುಖದಲ್ಲಿ ಶುಕ್ರ. ಕಷ್ಟಪಡ್ತೀರಿ, ಕಷ್ಟಾಜಿತಕ್ಕೆ ತಕ್ಕಂತ ಫಲ. ಆಕಸ್ಮಿಕ ಒಂದು ಮೂವಿಗೆ ಹೋಗೋದೋ, ಒಂದು ಫುಡ್ ತಿನ್ನೋದೋ, ಮಿತ್ರರನ್ನ ಭೇಟಿ ಆಗೋದೋ, ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ದಿನ, ಆನಂದ ಪಡಲು ಸೂಪರ್. ಕುಂಭರಾಶಿ, ವೃತ್ತಿ ವಿಚಾರದಲ್ಲಿ ಬ್ಯೂಟಿಫುಲ್. ಭಾಗ್ಯ ಲಾಭಂ, ಷಷ್ಠೇ ಲಾಭಂ, ವಿಪರೀತವಾದಂತ ಒಂದು ಭಾವ. ಭಾವಕಾರಕ ನೋಡಿ ಚಂದ್ರ ಸೂಪರ್.
ಆ ಮನೆಯ ಭಾವಕಾರಿಕೆಯಲ್ಲಿದ್ದಾನೆ ಪಂಚಮ, ಅವನೇ ನೋಡ್ತಿದ್ದಾನೆ. ಗುರುಚಂದ್ರ ಯೋಗ, ಶುಕ್ರಚಂದ್ರ ಯೋಗ, ಬೆಳ್ಳಿ ಬಂಗಾರ, ಆಭರಣ, ಅಲಂಕಾರ, ಒಪ್ಪ, ಓರಣ, ಕೆಲಸ, ಕಾರ್ಯ, ಇವೆಲ್ಲವುಗಳಲ್ಲೂ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾದ ದಿನವಾಗಿರುತ್ತೆ ಕುಂಭರಾಶಿಯವರಿಗೆ. ವಿಶೇಷವಾಗಿ ಚೆನ್ನಾಗಿದೆ. ಇನ್ನು ಮೀನರಾಶಿ, ನಿಮಗೂ ಶುಕ್ರನಿಗೂ ಆಗ್ಬರಲ್ಲ, ಸ್ವಲ್ಪ ಹುಷಾರು, ದುಡುಕ್ಬೇಡಿ. ತುಂಬಾ ದೊಡ್ಡ ಆಸೆ, ದೊಡ್ಡ ಪ್ರಾಜೆಕ್ಟು, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ಎಂಟರ್ಟೈನ್ಮೆಂಟು, ಮೂವೀಸು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥ ದಿನ. ಚಂದ್ರ ಶುಕ್ರನ ಸಾರದಲ್ಲಿ ದಶಮದಲ್ಲಿ ಕುಳಿತಿದ್ದಾನೆ. ಸ್ವಲ್ಪ ಶತ್ರುಗಳು ಸ್ವಲ್ಪ ಜಾಸ್ತಿ. ಲಕ್ಷ್ಮೀ ಅರ್ಚನೆ, ವಿಷ್ಣು ಸಹಸ್ರನಾಮ, ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.